ಸ್ಟಾರ್ಟ್ ಮಾಡ್ಲಿರಿ. Yes, ma'am. Can we start, ma'am? ಓಕೆ ಓಕೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿಜಯ ಯು ಪಾಟೀಲ್, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಹೋಮ್ ಸೈನ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂಕೋಲಾ. ಈ ಇವತ್ತಿನ ಸ್ಪೆಷಲ್ ಲೆಕ್ಚರ್ ಇದನ್ನ ನಾವು ಸಂಪನ್ಮೂಲಗಳ ನಿರ್ವಹಣೆ ಅಂತ ಒಂದು ಗೃಹ ವಿಜ್ಞಾನದ ಶಾಖೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಇವತ್ತು ಟೀಚರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಅಂದ್ರೆ ಈ ಕಾಲೇಜಿನವರು ಆ ಕಾಲೇಜಿಗಾಗಿ ಪಾಠ ಮಾಡೋದು, ಆ ಕಾಲೇಜಿನವರು ಈ ಕಾಲೇಜಿನ ಮಕ್ಕಳಿಗಾಗಿ ಪಾಠ ಮಾಡುವ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದೀವಿ. ಇವತ್ತಿನ ಏನು ಈ ಟೀಚರ್ ಎಕ್ಸ್ಚೇಂಜ್ ಪ್ರೋಗ್ರಾಮಿಗೆ ಪ್ರೊಫೆಸರ್ ವೀಣಾ ತಿರ್ಲಾಪುರ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಹೋಮ್ ಸೈನ್ಸ್, KLE ಸೊಸೈಟೀಸ್ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗ್, ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಈ ಉಪನ್ಯಾಸದಲ್ಲಿ ಪಾಲ್ಗೊಳ್ಳುವ ಎಲ್ಲರ ಪರವಾಗಿ ನಾನು ಅವರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತೀನಿ. ಮತ್ತೆ ಸಂಪನ್ಮೂಲಗಳ ಅಂದ್ರೇನು, ಅವುಗಳನ್ನ ಹೇಗೆ ವರ್ಗೀಕರಣ ಮಾಡಲಾಗಿದೆ, ಅವುಗಳಿಗೆ ಇರ್ತಕ್ಕಂಥ ಲಕ್ಷಣಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅವುಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇವಿಷ್ಟು ವಿಷಯಗಳನ್ನ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಮೇಡಮ್ ಶುರು ಮಾಡ್ರಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಹೇಳಿದ ಹಾಗೆ ಇವತ್ತಿನ ಕ್ಲಾಸ್ ನಮಗೆ ಸಂಪನ್ಮೂಲಗಳ ನಿರ್ವಹಣೆ ಅಂತ ಐತಿ. ಅಂದ್ರೆ ಸಂಪನ್ಮೂಲಗಳು ಅಂದರೇನು, ಇವುಗಳ ಗುಣಲಕ್ಷಣಗಳನ್ನ ಹಾಗೂ ಇವುಗಳ ವರ್ಗೀಕರಣಗಳನ್ನ ನಾವು ಇವತ್ತಿನ ಈ ಸ್ಪೆಷಲ್ ಲೆಕ್ಚರ್ ಪ್ರೋಗ್ರಾಮ್ ಶಿಕ್ಷಕರ ವಿನಿಮಯದ ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಇದು ಸಿಲೆಬಸ್ ಕರ್ನಾಟಕ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಯೂನಿವರ್ಸಿಟಿ ಮಕ್ಕಳಿಗಾಗಿರ್ಬೋದು ಇರುತ್ತೆ. ಇದು ಬೈ ಎ ಫೈನಲ್ ಇಯರ್ಗೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ ಬರ್ತಾ ಇದೆ. ಹೀಗಾಗಿ ಪೇಪರ್ 2 ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಗ್ರಾಹಕರ ಶಿಕ್ಷಣ ಎಂಬುವ ಈ ಕಾರ್ಯಕ್ರಮದೊಳಗ ಇದು ಬರ್ತಾ ಇದೆ. ಈಗ ಫಸ್ಟಿಗೆ ನಾವು ಬರೋಣ ಅಂತಂದ್ರೆ ಸಂಪನ್ಮೂಲಗಳು ಅಂದರೇನು ಅಂತಂದ್ರೆ ಇವುಗಳ ವ್ಯಾಖ್ಯಾನಗಳನ್ನ ನಾವು ನೋಡ್ಕೊಂತ ಬರೋಣ. ಏನಪ್ಪಾ ಸಂಪನ್ಮೂಲಗಳು ಅಂದರೇನು? ಸಂಪನ್ಮೂಲಗಳ ಅರ್ಥ ಮತ್ತು ವ್ಯಾಖ್ಯಾನ ಹೇಳೋದಾದ್ರೆ, ನಾವು ಏನಾದ್ರೂ ಒಂದು ಅಗತ್ಯ ಅಥವಾ ನಾವು ಏನಾದ್ರೂ ಒಂದು ಕುಟುಂಬದ ಅಗತ್ಯ ಇರ್ಬೋದು ಅಥವಾ ಕುಟುಂಬದ ಗುರಿಗಳಾಗಿರ್ಬಹುದು, ಅಂತಹ ಗುರಿಗಳನ್ನ ಅಗತ್ಯಗಳನ್ನ ನಾವು ಪೂರೈಸಲು ಬಳಸಬಹುದಾದ ಲಭ್ಯವಿರುವ ವಸ್ತುಗಳ ಸಾಮರ್ಥ್ಯ, ಅಂದ್ರೆ ಅದು ಹಣದ ರೂಪದಲ್ಲಿ ಆಗಿರ್ಬೋದು, ವೇಳೆಯ ರೂಪದಲ್ಲಿ ಆಗಿರ್ಬೋದು, ಶಕ್ತಿಯ ಸಂಪನ್ಮೂಲದ ರೂಪದಲ್ಲಿ ಆಗಿರ್ಬೋದು, ಅಥವಾ ಇತರ ಸಾಧನಗಳ ರೂಪದಲ್ಲಿ ಆಗಿರ್ಬೋದು. ಸರಳವಾಗಿ ಹೇಳಬೇಕು ಅಂತಂದ್ರೆ ನಾವು ಅಗತ್ಯವಿರಲು ಪೂರೈಸುವ ಬಳಿ ಇರುವ ನಮ್ಮ ಎಲ್ಲಾ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಅಂದುಕೊಂಡ ಯಾವುದಾದ್ರೂ ಒಂದು ಗುರಿ ಉದ್ದೇಶವನ್ನ ನಾವು ಈಡೇರಿಸಲಿಕ್ಕೆ ಕೈಗೊಳ್ಳುವ ಕಾರ್ಯವನ್ನ ನಾವು ಏನ್ ಮಾಡ್ತೀವಿ? ಸಂಪನ್ಮೂಲಗಳು ಅಂತ ಹೇಳ್ತೀವಿ. ವ್ಯಾಖ್ಯಾನ ಹೇಳ್ಬೇಕಾದ್ರ ಕುಟುಂಬದ ಅಗತ್ಯ ಮತ್ತು ಗುರಿಗಳನ್ನ ಸಾಧಿಸಲು ಬಳಸಬಹುದಾದ ಎಲ್ಲ ಸಾಧನಗಳನ್ನ, ಸಾಮರ್ಥ್ಯಗಳನ್ನ, ಸೇವಾ ಸೌಲಭ್ಯಗಳನ್ನ ಸಂಪನ್ಮೂಲಗಳು ಅಂತ ಹೇಳಿ ನಾವು ಕರಿತೀವಿ. ಮುಂದೆ ಬರ್ಬೇಕಾದ್ರೆ ಸಂಪನ್ಮೂಲಗಳು ಅಂದ್ರೆ ಏನು ಅಂತಂದ್ರ, ನಮ್ಮಲ್ಲಿ ಯಾವುದೇ ಕೆಲಸವನ್ನ ಮಾಡ್ಲಿಕ್ಕೆ ಶಕ್ತಿ ಐತಿ. ಈಗ ಮಾತನಾಡ್ಲಿಕ್ಕೆ ನನಗೆ ಶಕ್ತಿ ಇದೆ, ಇದೇ ಒಂದು ಸಂಪನ್ಮೂಲ. ಇದಕ್ಕೆ ಎನರ್ಜಿ ಅಂತ ಕರಿತೀವಿ ನಾವು. ಸಮಯ, ಈ ಕ್ಲಾಸ್ ಮಾಡ್ಬೇಕಾದ್ರೆ ನಮ್ಗೆ ಈ ವೇಳೆ, ನಮಗ್ ಬಿಡುವಿನ ವೇಳೆ ಸಿಕ್ತು, ಇದು ಸಂಪನ್ಮೂಲ ನಮಗ. ಈ ಕ್ಲಾಸ್ ಮಾಡ್ಬೇಕಾದ್ರೆ ನಾವು ಟೆಕ್ನಾಲಜಿಯನ್ನ ಬಳಸ್ಕೊಂಡ್ವಿ, ತಂತ್ರಜ್ಞಾನವನ್ನ, ಕಂಪ್ಯೂಟರ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಇಂಟರ್ನೆಟ್ ಸೇವಾ ಸೌಲಭ್ಯಗಳಾಗಿರ್ಬೋದು, ಇವನ್ನೆಲ್ಲ ಬಳಸ್ಕೊಂಡ್ವಿ, ಇದು ನಮಗ ಸಂಪನ್ಮೂಲ. ನಮ್ಮಲ್ಲಿ ಈ ಜ್ಞಾನ ಐತಿ ಅಂತಂದ್ರ ಅದು ಕೂಡ ನಮಗ ಏನೈತಿ? ಸಂಪನ್ಮೂಲ ಅಂತ ಹೇಳ್ತೀವಿ. ಹೀಗಾಗಿ ಸಂಪನ್ಮೂಲಗಳ ಉದಾಹರಣೆ ಅಂತಂದ್ರ ಅದು ಸೇವೆಯ ಸೌಲಭ್ಯದ ರೂಪದಲ್ಲಿ ಆಗಿರ್ಬೋದು, ವಸ್ತುಗಳ ರೂಪದಲ್ಲಾಗಿರ್ಬಹುದು, ಕೌಶಲ್ಯ ಅಥವಾ ಜ್ಞಾನ ಆಗಿರ್ಬೋದು, ಹಣ ಆಗಿರ್ಬೋದು, ಇವೆಲ್ಲವೂ ಸಂಪನ್ಮೂಲಗಳು ಅಂತ ಹೇಳಿ ನಾವು ಕರಿತೀವಿ. ಮತ್ತ ಸಂಪನ್ಮೂಲಗಳನ್ನ ನಾವು ಯಾವ್ದಕ್ಕಾಗಿ ಬಳಸ್ತೀವಿ ಅಂತಂತಂದ್ರೆ ಇಲ್ಲಿ ಒಂದು ಫ್ಲೋ ಚಾರ್ಟ್ ಕೊಟ್ಟಿದೀವಿ ನಾವು. ಈ ಫ್ಲೋ ಚಾರ್ಟ್ ಒಳಗೆ ಏನ್ ಹೇಳ್ತಾ ಇದೆ? ಗುರಿ ನಿರ್ಧಾರಗಳು ಇದೆ. ಈ ಗುರಿ ನಿರ್ಧಾರಗಳನ್ನ ನಾವು ಬಳಸ್ಬೇಕು. ಅಗತ್ಯವನ್ನ, ಗುರಿಗಳನ್ನ ನಾವು ಮೊದ್ಲು ಗುರುತಿಸ್ಬೇಕು. ನಾ ಏನ್ ಮಾಡ್ಬೇಕಂತ ಮಾಡಿದೀನಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಅಸೈನ್ಮೆಂಟ್ ಬರಿಬೇಕಂತ ಅನ್ಕೊಂಡಿದೀನಿ, ಅಥವಾ ಇವತ್ತು ರಜೆ ಇದೆ, ಇವತ್ತು ಒಳ್ಳೆಯ ಒಂದು ಅಡಿಗೆ ಅಥವಾ ತಿಂಡಿ ಅಥವಾ ಏನಾದ್ರೂ ಒಂದು ಮಾಡ್ಬೇಕು ಅನ್ಕೊಂಡಿದೀನಿ ಅಂತಂದ್ರೆ ಇದು ನಮಗ ಲಭ್ಯವಿರುವ ಒಂದು ಗುರಿ ಅನ್ಕೊಂಡೆ. ಅಗತ್ಯವಾಗಿ ನಮ್ಗೆ ಏನ್ ಬೇಕು ಅದನ್ನ ಗುರುತಿಸೋದು ಅಂದ್ರೆ ಗುರಿಗಳು ಅಂತ ಇಟ್ಕೊಳೋದು.
ಗುರಿಗಳು ಮತ್ತು ಸಾಕಷ್ಟು ಪ್ರಕಾರ ಇದೆ. ಅಲ್ಪಾವಧಿ ಇದೆ, ದೀರ್ಘಾವಧಿ ಇದೆ. ಯಾವುದೇ ಗುರಿಗಳನ್ನ ನಾವು ಇಟ್ಕೊಂಡ್ರು ಕೂಡ ಅದಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾ ಯಾವ್ದೋ ಒಂದು ವಿಷಯದ ಮೇಲೆ ನಾ ಅಸೈನ್ಮೆಂಟ್ ಬರಿಬೇಕಂದ್ರೆ ಅದಕ್ಕೆ ಪೇಪರ್ ಬೇಕು, ಪೆನ್ ಬೇಕು, ಟೆಕ್ಸ್ಟ್ ಬುಕ್ ಬೇಕು, ರೆಫರೆನ್ಸಸ್ ಬುಕ್ ಬೇಕು, ಇಂಟರ್ನೆಟ್ ಬ್ರೌಸಿಂಗ್ ಲಿಂದ ನಾವು ಅದು ಮಟೀರಿಯಲ್ಸ್ ಅನ್ನ ಕಲೆಕ್ಟ್ ಮಾಡ್ಬೇಕು. ಹೀಗೆ ಎಲ್ಲಾ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು, ಅದು ಮಾನವ ಸಂಪನ್ಮೂಲ ಆಗಿರ್ಬಹುದ್ರಿ, ಮಾನವೇತರ ಸಂಪನ್ಮೂಲ ಆಗಿರ್ಬಹುದು, ಅಥವಾ ನವೀಕರಿಸಬಹುದಾದ ಸಂಪನ್ಮೂಲ ಇರ್ಬೋದು, ನವೀಕರಿಸಲಾಗದ ಸಂಪನ್ಮೂಲಗಳಿರ್ಬೇಕು. ಯಾವುದೇ ಸಂಪನ್ಮೂಲಗಳನ್ನ ಮೊದಲು ಆದ್ಯತೆಯ ಮೇರೆಗೆ ಯಾವುದು ಇಂಪಾರ್ಟೆಂಟ್, ಯಾವ ಸಂಪನ್ಮೂಲಗಳು ನಮಗೆ ಅಗತ್ಯವಿದೆ ಅವುಗಳ ಆದ್ಯತೆಗೆ ಮೇರೆಗೆ ನಾವು ಅವುಗಳನ್ನ ಯೋಜನೆಗಳನ್ನ ರೂಪಿಸಿ ಪರಿಣಾಮಕಾರಿಯಾಗಿ ಬಳಸಿ ವ್ಯರ್ಥ ಮಾಡುವಂಗಿಲ್ಲ. ಐತಿ ಟೈಮ್ ಅಂತೆ ಅನಾವಶ್ಯಕವಾಗಿ ಯಾವುದೇ ಕೆಲಸವನ್ನ ಮಾಡುವಂಗಿಲ್ಲ. ಸಮಯ ಅನ್ನೋದು ಬಹಳ ಮಹತ್ವದಾದ ಸಂಪನ್ಮೂಲ. ಹಿಂಗಾಗಿ ಇವುಗಳನ್ನೆಲ್ಲ ವ್ಯರ್ಥ ಮಾಡದೆ ಫಲಿತಾಂಶಗಳನ್ನ ಅಂದ್ರೆ ರಿಸಲ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಅವುಗಳನ್ನ ಗುರಿಗಳನ್ನ ಸಾಧಿಸ್ಲಿಕ್ಕೆ ಬಳಸುವಂತ ಸಂಪನ್ಮೂಲಗಳು ಅಂತ ಕರಿತೀವಿ. ಈಗ ಮುಂದೆ ಬರ್ತಾ ನಾವು ನೋಡ್ಬೇಕಾದ್ರೆ ಸಂಪನ್ಮೂಲಗಳ ಗುಣಲಕ್ಷಣಗಳು. ಗುಣಲಕ್ಷಣಗಳಂದ್ರೆ ಈ ಎಲ್ಲದಕ್ಕೂ ಒಂದು ಮೀನು ಐತಿ ಅಂತಂದ್ರೆ ಅದಕ್ಕೆ ಮೀನಿಗೆ ಒಂದು ಗುಣಲಕ್ಷಣ ಇರುತ್ತೆ. ಒಂದು ಪ್ರಾಣಿ ಐತಿ ಅಂತ ಅದ್ರದ್ದೇ ಅದ್ರ ಸ್ವಭಾವ ಐತಿ. ಈಗ ಒಂದು ವಸ್ತು ಐತಿ ಅಥವಾ ಫೋನ್ ಐತಿ ಅಂದ್ರೆ ಅದಕ್ಕೊಂದು ಸೀಮಿತ ಐತಿ, ಅದ್ರದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಐತಿ. ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಗುಣಲಕ್ಷಣಗಳು ಇರ್ತಾವು. ಹಾಗೆ ಸಂಪನ್ಮೂಲಗಳಿಗೂ ಏನಿದಾವು ಗುಣಲಕ್ಷಣಗಳಿದಾವು. ಅವು ಏನು ಅಂತ ಅಂದಾಗ ಫಸ್ಟ್ ಬರೋದು ಸೀಮಿತತೆ ಅಂತಂದ್ರ ಸೀಮಿತವಾಗಿರ್ತತಿ. ನೋಡ್ರಿ, ಕೆಲವೊಂದು ಸಂಪನ್ಮೂಲಗಳು ಬಹಳಷ್ಟು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಸೂರ್ಯನ ಬೆಳಕು ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲಾ ಕಡೆಗೂ ನಮಗ್ ಸಿಗುತ್ತೆ. ಅಬಂಡೆಂಟ್ ಅಂತ ಹೇಳ್ತೀವಿ ನಾವು, ಹೆಚ್ಚು ಸೌಲಭ್ಯವಾಗಿ ನಮಗೆ ಸಿಗುತ್ತೆ, ಫ್ರೀ ಆಫ್ ಕಾಸ್ಟ್ ಆಗಿ ಸಿಗುತ್ತೆ. ಆದ್ರೆ ಎಲ್ಲಾ ಸಂಪನ್ಮೂಲಗಳು ಫ್ರೀ ಆಗಿ ಸಿಗಂಗಿಲ್ಲ. ಕೆಲವು ಸಂಪನ್ಮೂಲಗಳಿಗೆ ಹಣದ ರೂಪದೊಳಗೆ ನಾವೇನ್ ಮಾಡ್ಬೇಕಾಗತ್ತ, ಬಳಕೆಯನ್ನ ಮಾಡ್ಕೋತೀವಿ. ಆದ್ರೆ ಎಲ್ಲಾ ಸಂಪನ್ಮೂಲಗಳು ನಿರ್ದಿಷ್ಟವಾಗಿರ್ತಾವು, ಅಥವಾ ಅವು ಏನಾಗಿರ್ತಾವು ಅಂತ ಹೇಳ್ತೀವಿ ನಾವು, ಸಂಪನ್ಮೂಲಗಳು ಸೀಮಿತವಾಗಿರ್ತಾವು ಅಂತ ಹೇಳ್ತೀವಿ. ಹಿಂಗಾಗಿ ಸೀಮಿತವಾಗಿರ್ತಾವು ಅಂತಂತಂದ್ರೆ ಏನಪ್ಪಾ ಇದು ಸೀಮಿತ ಅಂತಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಸಮಯ ಅನ್ನುವ ಸಂಪನ್ಮೂಲ ನಿಮ್ಗೆಲ್ರಿಗೂ ಗೊತ್ತೈತಿ, ಎಲ್ಲಾರ ಹತ್ರ ಸಮಯ ಐತಿ. ಆದ್ರೆ ಸಮಯ ಎಷ್ಟು ಬಹಳ ಮಹತ್ವವಾದ ಸಂಪನ್ಮೂಲ ಆಗಿದೆ ಅಂತಂದ್ರೆ, ಯಾವುದೇ ಆಗರ್ಭ ಶ್ರೀಮಂತನಿಗಿರ್ಬೋದು, ಬಡವನಾಗಿರ್ಬೋದು, ಈ ಒಂದು ಸಂಪನ್ಮೂಲ ಮಾತ್ರ ಎಲ್ಲರಿಗೂ ಸರಿ ಸಮಾನವಾಗೈತಿ. ಅಂದ್ರೆ ದಿನಕ್ಕೆ ಕೇವಲ 24 ಗಂಟೆಗಳು, ಒಂದು ವಾರಕ್ಕೆ 7 ದಿನಗಳು, ತಿಂಗಳಿಗೆ 30 ಅಥವಾ 31 ದಿನಗಳು, ಅಥವಾ ಪ್ರತಿದಿನ ಸಾಮಾನ್ಯವಾಗಿ ನಮಗೆ 24 ಗಂಟೆಗಳು, ನಿಮಿಷಕ್ಕೆ ಒಂದು 60 ಸೆಕೆಂಡ್, ಇದು ಫಿಕ್ಸ್ ಇದೆ. ಗರ್ಭ ಶ್ರೀಮಂತನಿಗೂ 1 ಸೆಕೆಂಡ್ ಹೆಚ್ಚಿಲ್ಲ, ಬಡವರಿಗೂ 1 ಸೆಕೆಂಡ್ ಕಡಿಮೆ ಇಲ್ಲ. ಈ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಬೇಕಾದ್ರೆ ಸಮಯ, ಈ ಹಿಂದೆ ನಾವು 10:30ಕ್ಕೆ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆದ್ವಿ, ಈ ವೆಬಿನಾರಿಗೆ ಜಾಯ್ನ್ ಆದ್ವಿ. ಇದಕ್ಕೆ ಮೊದ್ಲು 10 ನಿಮಿಷ ಐತಲ್ಲ, ಹಿಂದೆ ಇರುವಂತ 10 ನಿಮಿಷ, ಇದು ಮುಂದೆ ಎಷ್ಟು ಕೋಟಿ ರೂಪಾಯಿ ಕೊಟ್ರು ನಮಗೆ ಸಿಗುವಂತ ಸಂಪನ್ಮೂಲ ಅಲ್ಲ. ಹಿಂಗಾಗಿ ವೇಳೆ ಎನ್ನುವ ಸಂಪನ್ಮೂಲ ಸೀಮಿತವಾಗಿರ್ತತಿ. ಅದನ್ನ ಬಳಕೆ ಮಾಡ್ಬೇಕಾತಂತಂದ್ರೆ ನಾವು ಬಹಳಷ್ಟು ವಿಚಾರಗಳನ್ನ ಮಾಡಿ ಬಳಕೆ ಮಾಡ್ಕೋಬೇಕು. ನೆಕ್ಸ್ಟ್, ಸಂಪನ್ಮೂಲಗಳನ್ನ ಪರ್ಯಾಯ ಬಳಕೆಯನ್ನ ಮಾಡ್ಬೇಕು ಅಂತ ಹೇಳ್ತೀವಿ. ಅಂತಂದ್ರ ಹಣವನ್ನ ನಾವು ಕೊಟ್ಟು ಆಹಾರವನ್ನು ಕೊಳ್ಳಕೊಳ್ತೀವಿ, ಹಣವನ್ನು ಕೊಟ್ಟು ನಾವು ಬಟ್ಟೆಯನ್ನು ತೆಗೆದುಕೊಳ್ತೀವಿ, ಹಣವನ್ನು ಕೊಟ್ಟು ಮೊಬೈಲ್ ಫೋನ್ ಅನ್ನು ತೆಗೆದುಕೊಳ್ತೀವಿ, ಅಥವಾ ಹಣವನ್ನು ಕೊಟ್ಟು ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಸೇವಾ ಸೌಲಭ್ಯಗಳನ್ನ, ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಫೆಸಿಲಿಟಿ ಆಗಿರ್ಬೋದು, ಫೋನ್ ರೀಚಾರ್ಜ್ ಆಗಿರ್ಬೋದು, ಹೀಗೆಲ್ಲಾ ಬಳಸ್ಕೋತಾ ಇದೀವಿ. ಹಿಂಗಾಗಿ ಹಣದ ಸಂಪನ್ಮೂಲದಿಂದ ಏನಾಗತ್ತ, ಮನರಂಜನೆಯನ್ನು ಬಳಸ್ತೀವಿ, ಬಟ್ಟೆ ಖರೀದಿ ಮಾಡ್ತೀವಿ, ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ. ಹಣದ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡಿ ಇನ್ನಿತರ ಬೇರೆ ಸಂಪನ್ಮೂಲಗಳನ್ನ ಪರ್ಯಾಯ ಬಳಕೆಯನ್ನ ಮಾಡ್ಕೋತೀವಿ. ಇದು ಪರ್ಯಾಯ ಬಳಕೆಗೆ ಒಂದು ಉದಾಹರಣೆ ಅಂತ ನಾ ಹೇಳ್ತೀವಿ. ನೆಕ್ಸ್ಟ್, ಉಪಯುಕ್ತತೆ ಅಂತ ಹೇಳ್ತೀವಿ. ಸಂಪನ್ಮೂಲಗಳು ಎದಕ್ಕೆ ಸಹಾಯ ಮಾಡ್ತಾವು ಅಂದ್ರ, ವ್ಯಕ್ತಿಯ ಬೇಡಿಕೆ ಅಥವಾ ಕುಟುಂಬದ ಗುರಿಗಳನ್ನ ತಲುಪಿಸ್ಲಿಕ್ಕೆ ಏನ್ ಮಾಡ್ತಾವು, ಸಂಪನ್ಮೂಲಗಳು ನಮಗ ಉಪಯೋಗವಾಗಿರ್ತಾವು ಅಂತ ಹೇಳ್ತೀವಿ. ಇನ್ನೊಂದ್ ಹೇಳ್ತೀವಿ, ಪರಸ್ಪರ ಸಂಬಂಧಗಳು ಅಂತ ಹೇಳ್ತೀವಿ. ಪರಸ್ಪರ ಸಂಬಂಧಗಳು ಅಂತಂತಂದ್ರೆ, ಸಂಪನ್ಮೂಲಗಳು ಏನೈತಿ ಅಂತಂದ್ರೆ ಪರಸ್ಪರ ಸಂಬಂಧದಲ್ಲಿ ಇರ್ತಾವು. ಒಂದೊಂದು ಸಂಪನ್ಮೂಲ ಒಂದೊಂದಕ್ಕ ಇಂಟರ್ ರಿಲೇಟ್ ಅಥವಾ ಇದು ಆಗಿರ್ತತಿ. ಅಂದ್ರ
ಕೋಆರ್ಡಿನೇಟ್ ಆಗಿರ್ತೈತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಆಹಾರ ಅನ್ನುವ ಸಂಪನ್ಮೂಲನ ತೆಗೆದುಕೊಂಡಾಗ ನನ್ನ ದೇಹಕ್ಕೆ ಶಕ್ತಿ ಬರ್ತೈತಿ. ಆಹಾರ ತೆಗೆದುಕೊಳ್ಳೇ ಇದ್ದಾಗ ನಂಗೆ ಶಕ್ತಿ ಬರೋದಿಲ್ಲ. ಆಹಾರ ಅನ್ನೋದು ಒಂದು ಸಂಪನ್ಮೂಲ, ಶಕ್ತಿ ಅನ್ನೋದು ಒಂದು ಸಂಪನ್ಮೂಲ. ಇದು ವಸ್ತುಗತ ಸಂಪನ್ಮೂಲ, ಇದು ಮಾನವ ಸಂಪನ್ಮೂಲ. ಒಂದಕ್ಕೊಂದು ಪೂರಕವಾಗಿರ್ತೈತಿ, ಪರಸ್ಪರ ಸಂಬಂಧವಾಗಿರ್ತೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಪರಿವರ್ತನೀಯ ಅಂತಂತಂದ್ರ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸೋದಕ್ಕ ಪರಿವರ್ತನೀಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಮೊಬೈಲ್ ಅನ್ನ ಖರೀದಿ ಮಾಡಬಹುದು, ಆದ್ರೆ ಮೊಬೈಲ್ ಅಲ್ಲಿ ಕೊಡುವಂತ ಇಂಟರ್ನೆಟ್ ಫೆಸಿಲಿಟಿಯನ್ನ ನನಗ ಪಡೆಯಲಿಕ್ಕೆ ಅಥವಾ ನಾನಾಯೇ ಸ್ವಂತ ನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆ ಯಾವ್ದಾದ್ರು ಸೇವಾ ಸೌಲಭ್ಯದ ಒಂದು ಕಂಪನಿಯ ಜೊತೆಗೆ ಟೈಪ್ ಮಾಡ್ಕೊಂಡು ಅಥವಾ ಹಣವನ್ನ ಕೊಟ್ಟು ನಾವೇನ್ ಮಾಡ್ತೀವಿ, ಆ ಸೇವೆಯನ್ನ ಪಡಿತೀವಿ. ಅದಕ್ಕ ಸೇವಾ ಸೌಲಭ್ಯ ಅಂತ ಕರಿತೀವಿ. ಒಂದು ವಸ್ತುವನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡಿ ಅದರಿಂದ ಪರ್ಯಾಯವಾದಂತ ಬಳಕೆ ಮಾಡೋದು. ಫಾರ್ ಎಕ್ಸಾಂಪಲ್, ಗಾರ್ಮೆಂಟ್ ನಾ ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ, ಮ್ಯಾನುಫ್ಯಾಕ್ಚರರ್ ಕಡೆ ಖರೀದಿ ಮಾಡ್ತೀನಿ. ಆಹಾರ, ಎಲ್ಲಾ ಆಹಾರವನ್ನ ತಯಾರು ಮಾಡಂಗಿಲ್ಲ. ಕೆಲವೊಂದು ಆಹಾರವನ್ನ ನಾನೇ ಬಿತ್ತಿ ಬೆಳಿತೀನಿ ಹೊಲದಲ್ಲಿ, ಆದ್ರೆ ಇನ್ನು ಕೆಲವು ಆಹಾರ ಪದಾರ್ಥಗಳನ್ನ ನಾನು ದುಡ್ಡಿನ ವಿನಿಮಯ ಮಾಡಿ, ದುಡ್ಡನ್ನ ಕೊಟ್ಟು ನಾ ಪಡಿತೀನಿ. ಬಂಗಾರ ನಾನೇ ತೆಗಿಯಂಗಿಲ್ಲ, ಬಂಗಾರದ ಅಂಗಡಿಗೆ ಹೋಗಿ ಹಣವನ್ನ ಕೊಟ್ಟು ಬಂಗಾರವನ್ನುವ ಸಂಪನ್ಮೂಲವನ್ನ ನಾ ಖರೀದಿ ಮಾಡ್ತೀನಿ. ಹಿಂಗೆ ಸಂಪನ್ಮೂಲಗಳು ಏನಾಗತ್ತ, ಎಕ್ಸ್ಚೇಂಜ್ ರೂಪೊಳಗ ನಾವು ಪಡಿತೀವಿ. ಹಣ ಸಂಪನ್ಮೂಲವನ್ನ ಕೊಟ್ಟು ಆಹಾರ, ಬಟ್ಟೆ, ಶಿಕ್ಷಣಕ್ಕೆ ಸೀಮಿತವಾಗಿರುವಂತ ಪುಸ್ತಕಗಳು ಅಥವಾ ಟೆಕ್ಸ್ಟ್ ಬುಕ್ಗಳು ಅಥವಾ ಇಂಟರ್ನೆಟ್ ಫೆಸಿಲಿಟಿ, ಇವುಗಳನ್ನೆಲ್ಲ ನಾವು ಬಳಸ್ತೀವಲ್ಲ, ಇದಕ್ಕ ಪರಿವರ್ತತೆ ಅಂತ ಕರಿತೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾದ್ರೆ, ಸಂಪನ್ಮೂಲಗಳು ಚಲನಶೀಲತೆ ಆಗಿರ್ತದೆ ಅಂತ ಹೇಳ್ತೀವಿ. ಅದ್ರದ್ದು ಗುಣಲಕ್ಷಣ ಏನಪ್ಪಾ ಇದು ಚಲನಶೀಲತೆ ಅಂತಂದ್ರ, ಸಂಪನ್ಮೂಲಗಳ ಲಭ್ಯತೆ, ಬಳಕೆಯ ಕಾಲ, ಪರಿಸ್ಥಿತಿ ಹಾಗೂ ಕುಟುಂಬ ಅಗತ್ಯಗಳಿಗೆ ಅನುರೂಪವಾಗಿ ಬಳಕೆ ಆಗ್ತಿರುತ್ತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೆಲವೊಂದು ಸಂಪನ್ಮೂಲಗಳನ್ನ ನಾ ಹೆಚ್ಚಿಗೆ ಬಳಸ್ತೀನಿ, ಕೆಲವೊಂದು ಸಂಪನ್ಮೂಲಗಳನ್ನ ಇನ್ನೊಂದು ಕುಟುಂಬದವರು ಕಡಿಮೆ ಬಳಸ್ತಾರ. ಈಗ ವೇಳೆ ಇದ್ದಂತವ್ರು ಕೆಲವೊಂದು ವಸ್ತುಗಳನ್ನ ಹೆಚ್ಚಿಗೆ ಆ ವೇಳೆ ಇದ್ದಂತ ಸಂಪನ್ಮೂಲವನ್ನ ಬಳಕೆ ಮಾಡ್ಕೊಂಡು ಬೇರೆ ಕೆಲಸವನ್ನ ಮಾಡ್ತಾರ. ನನಗದು ವೇಳೆ ಇಲ್ಲ ಅಂತಂದ್ರೆ, ನಾ ಈಗ ಉದ್ಯೋಗಕ್ಕೆ ಹೊಂಟಿದೀನಿ, ನನಗೆ ವೇಳೆ ಇಲ್ಲ, ಮನೆ ಎಲ್ಲಾ ಕೆಲಸಗಳನ್ನ ನಾನು ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಅಂದಾಗ ನಾ ಏನ್ ಮಾಡ್ತೀನಿ, ಮನೆಯ ನನ್ನ ಗೃಹ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಬೇರೆ ರೂಪದೊಳಗ, ಫಾರ್ ಎಕ್ಸಾಂಪಲ್ ಸರ್ವೆಂಟ್ ಅನ್ನ ಇಟ್ಕೊಂಡು ಅಥವಾ ಕೆಲವೊಂದು ವಸ್ತು ಸಾಮಗ್ರಿಗಳನ್ನ ಇಟ್ಟುಕೊಂಡು ನಾ ಅದನ್ನ ಸಂಪೂರ್ಣವನ್ನ ಮಾಡ್ತೀನಿ. ಹಿಂಗಾಗಿ ಅದಕ್ಕೇನಂತ ಕರಿತಾರೆ, ಚಲನಶೀಲತೆ ಅಂತ ಕರಿತೀವಿ. ನಿರ್ವಹಣೆಯ ಅಗತ್ಯ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಿರ್ವಹಣೆ ಐತಿ. ಸಂಪನ್ಮೂಲ ಅಂತೇಳಿ ಅನಾವಶ್ಯಕವಾಗಿ ಖರ್ಚು ಮಾಡೋದಲ್ಲ. ಸಂಪನ್ಮೂಲ, ಈಗ ವೇಳೆ ಐತಿ ಅಂತ ಹೇಳಿ 1 ತಾಸು 2 ತಾಸು ಕುತ್ಕೊಂಡು ಮೊಬೈಲ್ ನೋಡಿದೆ ಅಥವಾ 2 ತಾಸು ಗಾಸಿಪಿಂಗ್ ಮಾಡದೆ, 2 ತಾಸು ಟಿವಿ ನೋಡಿದೆ, ಯಾವುದೋ ಒಂದು ಕೆಲಸದೊಳಗ ನಾನು ಖರ್ಚು ಮಾಡಿದೆ ಅಂತಂದ್ರ ಆ ಸಂಪನ್ಮೂಲಗಳನ್ನ ನಿಯಂತ್ರಣ ನಮಗೆ ಸಾಧ್ಯ ಇಲ್ಲ. ಈ ವೇಳೆಯೊಳಗ ನನಗ್ ದಿನನಿತ್ಯದ ಕೆಲಸ ಕಾರ್ಯಗಳ ಚಟುವಟಿಕೆಗಳನ್ನ ಲೀಸ್ಟ್ ಮಾಡ್ಬೇಕು. ಆಸ್ ಅ ಸ್ಟೂಡೆಂಟ್ಸ್ ನಿಮ್ಗ ಒಂದು ಜವಾಬ್ದಾರಿ ಇರ್ತದೆ. ಮನೆಯಲ್ಲಿ ತಂದೆ ತಾಯಿ ಹೇಳಿದಂತ ಕೆಲಸವನ್ನ ಕೇಳ್ಬೇಕು. ಶಾಲೆಯಲ್ಲಿ ಕಾಲೇಜ್ನೊಳಗ ಕೊಟ್ಟಂತ ಅಸೈನ್ಮೆಂಟ್, ವರ್ಕ್, ಅಭ್ಯಾಸ, ಚಟುವಟಿಕೆಗಳು, ನಿಮ್ಮ ವೈಯಕ್ತಿಕ ಕೆಲಸಗಳಿರ್ತಾವು, ಗೃಹ ಆಡಳಿತಕ್ಕೆ ಸಂಬಂಧಪಟ್ಟ ಕೆಲಸಗಳಿರ್ತಾವು. ಈ ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ದಿಷ್ಟವಾದ ನಮಗೆ 24 ಗಂಟೆ ಐತಿ. ಅದರಲ್ಲೇ ನಮ್ಗೆ ಆರೋಗ್ಯಕ್ಕೆ ಮಹತ್ವ ಕೊಡಬೇಕು. ನಿದ್ದೆ ಕಂಪಲ್ಸರಿ 8 ತಾಸು ಆಗಿರ್ಬೇಕು ಈ ಅವಧಿ ಒಳಗ. ಮತ್ತ ಇತರ ಕೆಲಸ ಕಾರ್ಯಗಳಿಗೂ ವೇಳೆಯೇ. ಹಿಂಗಾಗಿ ವೇಳೆಯ ಸಂಪನ್ಮೂಲಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ಯೋಜನೆ ಮಾಡ್ಬೇಕು, ಸಂಘಟನೆ ಮಾಡ್ಬೇಕು, ಮೌಲ್ಯಮಾಪನ ಮಾಡ್ಬೇಕು, ನಿಯಂತ್ರಣ ಮಾಡ್ಕೋಬೇಕು. ಅಂದಾಗ ನಾ ಅಂದುಕೊಂಡ ಕೆಲಸಗಳೆಲ್ಲಾ ಆ ದಿನದಲ್ಲಿ ನೆರವೇರಿದೆಯೋ ಇಲ್ಲೋ ಅಂತ ಹೇಳಿ ಪುನರ್ ವಿಮರ್ಶೆ ಮಾಡಿ ನೋಡಿದಾಗ ಯಾವಕ್ಕಾಗಿ ನಾವು ಹೆಚ್ಚಿಗೆ ಸಮಯವನ್ನ ಕಳೆದ್ವಿ, ಇವತ್ತಿಷ್ಟು ಸಮಯವನ್ನ ನಾನು ಇಂಥ ಕೆಲಸದಲ್ಲಿ ಕಳೆದೆ, ಅದಕ್ಕೆ ಇಷ್ಟೇ ಸಮಯವನ್ನ ಕೊಟ್ಟು ಆ ಸಮಯವನ್ನು ಬೇರೆ ಯಾವ್ದಾದ್ರು ಉಪಯುಕ್ತವಾದಂತ ಮಾಹಿತಿ ಒಳಗ ನಾವು ಉಪಯುಕ್ತವಾಗುವ ರೀತಿಯಲ್ಲಿ ನಾವು ಬಳಸಬಹುದಾಗಿತ್ತು ಅಂತ ಹೇಳಿ ನಾವ್ ಇದನ್ನೇನ್ ಮಾಡ್ತೀವಿ ಅಂತಂದ್ರೆ ಮೌಲ್ಯಮಾಪನ ಮಾಡುವುದು. ಈ ಹಣ ಅನ್ನುವ ಸಂಪನ್ಮೂಲ, ಫಾರ್ ಎಕ್ಸಾಂಪಲ್ ಇವತ್ತು 1,000 ರೂಪಾಯಿ ನಿಮ್ ಕೈಯಲ್ಲಿ ಕೊಟ್ಟೆ ಅಂತಿಕೊಳ್ರಿ, ಯಾವ್ದಕ್ಕಾಗಿ ಬಳಸ್ಬೇಕು ಅಂತ ಹೇಳಿ ನೀವು ವಿಚಾರ ಮಾಡ್ಬೇಕಾಗತ್ತೆ. 1,000 ರೂಪಾಯಿ ಕೊಟ್ಟತಿ ಅಂತ ಹೇಳಿ ಇವತ್ತು 1,000 ರೂಪಾಯಿ ಕೊಟ್ಟಾರ ಮನಿಯೊಳಗ, ಇವತ್ತಿನ ದಿನದಷ್ಟ ಅಲ್ಲ ನಮಗ್ ಖರ್ಚು ಕೊಟ್ಟಿರೋದು, ಅವತ್ತ ಬಳಸಿಬಿಟ್ರಾಯ್ತು ಅಂತ ಹೇಳಿ ಹೊರಗಿನ ಊಟ, ಉಪಹಾರ, ತಿಂಡಿ ಅಥವಾ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಗೆ ನೀವು ಖರ್ಚು ಮಾಡಿಬಿಟ್ರ ಆದಾಗ ನಿಮಗ ಯಾವ್ದೋ ಒಂದು ಸಂದರ್ಭದಲ್ಲಿ ಭವಿಷ್ಯದ ಕಾಲದೊಳಗೆ ಏನಾದ್ರೂ ಫೀಸ್ ತುಂಬೋದು ಬಂತು, ಎಮರ್ಜೆನ್ಸಿ ಅಥವಾ ಯಾವ್ದೋ ಒಂದು ವಸ್ತು ಸೇವಾ ಸೌಲಭ್ಯ ಬೇಕಾತು ಅಂತಂದ ಅವಾಗ ನಿಮ್ಗ ಆ ಹಣ ಉಳಿಯಂಗಿಲ್ಲ, ಖರ್ಚಾಗ್ಬಿಟ್ಟಿರ್ತದ. ಹಿಂಗಾಗಿ ಯಾವುದೇ ಸಂಪನ್ಮೂಲ ಇರ್ವಿ, ಅದು ಹಣ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ವೇಳೆ ಆಗಿರ್ಬೋದು, ಅಥವಾ ಯಾವುದೇ ಮಾನವೇತರ ಸಂಪನ್ಮೂಲವಾಗಿರ್ಬೋದು, ಅಥವಾ
ಯಾವುದೇ ವಸ್ತುಗಳ ಸಂಪನ್ಮೂಲವಾಗಿರ್ಬೇಕು, ಬಳಕೆ ಮಾಡ್ಬೇಕಾದ್ರ ನಿರ್ವಹಣೆಯನ್ನ ಮಾಡ್ಬೇಕು, ಯೋಜನೆಯನ್ನ ಮಾಡ್ಬೇಕು, ಸಂಘಟನೆಯನ್ನ ಮಾಡ್ಬೇಕು, ಮರುಮೌಲ್ಯಮಾಪನ ಮಾಡಿ ಆ ಸಂಪನ್ಮೂಲಗಳನ್ನ ಎಷ್ಟು ರೀತಿ ಖರ್ಚು ಮಾಡಿದ್ರ ನನಗ ಜಾಸ್ತಿ ಖರ್ಚಾಗತ್ತ ಅಥವಾ ಖರ್ಚು ಮಾಡಿದ್ದನ್ನ ನಾವು ಹೆಂಗ್ ಉಳಿಸ್ಕೋಬಹುದು ಅನ್ನೋದನ್ನ ನಿರ್ವಹಣೆಯನ್ನ ಮಾಡ್ಬೇಕು. ಹಿಂಗಾಗಿ 7th ಪಾಯಿಂಟ್ ಏನು, ಪ್ರತಿಯೊಂದು ಸಂಪನ್ಮೂಲಗಳನ್ನ ವ್ಯಯ ಮಾಡ್ಬೇಕಾದ್ರೆ ನಿರ್ವಹಣೆ ಅದಕ್ಕೆ ಬಹಳ ಮುಖ್ಯ. ನೆಕ್ಸ್ಟ್, ಈ ಎಲ್ಲಾ ಸಂಪನ್ಮೂಲಗಳು ನಮ್ಮ ಗುರಿ ಸಾಧನೆಗೆ ಮಹಾ ಸಹಾಯಕವಾಗಿರ್ತತಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಗೆ ಗುರಿ ಸಾಧನೆ ಏನು ಅಂತಂದ್ರೆ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಇರ್ಬಹುದು. ಅಥವಾ ಒಳ್ಳೆಯ ಶಿಕ್ಷಕರದ್ದು ಏನಾಗಿರ್ತತಿ ಒಂದು ಗುರಿ ಅಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಗುರಿ ಆಗಿತ್ತಂದ್ರ ನಾವು ಯಾವ ರೀತಿ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು ಆ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗತ್ತ. ಫಾರ್ ಎಕ್ಸಾಂಪಲ್, ಶಿಕ್ಷಕರಾದಂತಹ ನಾವು ಕೆಲವೊಂದಿಷ್ಟು ಜನ ಏನ್ ಮಾಡ್ತೀವಿ, ಮಕ್ಕಳಿಗೆ ಏನೇನು ಟೆಕ್ನಾಲಜಿ ಬದಲಾಗ್ಯದ, ನಮ್ಮ ಪಠ್ಯ ಕ್ರಮದಲ್ಲಿ ಏನೇನು ಹೊಸದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರೆ ಈಗಿನ ಕಾಲದ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಯಾವ ರೀತಿ ನಾವು ಎಷ್ಟು ವೇ ಒಳಗ್ ಹೋದ್ರೆ ಅವ್ರಿಗೆ ನಾವು ಪಾಠವನ್ನ ತಿಳಿಸ್ಲಿಕ್ಕೆ ಸಾಧ್ಯವಾಗುತ್ತ, ಅಥವಾ ಒಂದು ವಿಷಯವನ್ನ ಅವರಿಗೆ ಮನಮುಟ್ಟುವಾಗಿ ಯಾವ ರೀತಿಯಾಗಿ ಯಾವ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಸಾಧ್ಯ ಆಗತ್ತ ಅನ್ನೋದು ಶಿಕ್ಷಕರ ಗುರಿಯಾಗಿತ್ತು ಅಂತಂದ್ರ ಮಕ್ಕಳು ಒಂದು ಒಳ್ಳೆಯ ಅಂಕಗಳನ್ನ ಪಡ್ಕೋಬೇಕಾದ್ರ ಯಾವ ರೀತಿಯಾಗಿ ಕಾಲೇಜಿನ ಲೈಬ್ರರಿ ಫೆಸಿಲಿಟಿಯನ್ನಾಗಿರ್ಬಹುದು, ಅಥವಾ ಕಾಲೇಜಿನೊಳಗಿರುವಂತ ಸಂಪನ್ಮೂಲಗಳನ್ನಾಗಿರ್ಬಹುದು, ಅಥವಾ ಟೀಚರ್ಸ್ ಕಡೆ ಇರುವಂತ ಬುಕ್ಸ್ ಆಗಿರ್ಬಹುದು, ನೋಟ್ಸ್ ಆಗಿರ್ಬಹುದು, ಯಾವ ರೀತಿ ನಾವು ಸದ್ಬಳಕೆ ಮಾಡ್ಕೊಂಡ್ರ ನಾವು ಒಳ್ಳೆ ಅಂಕಗಳನ್ನ ಪಡಿಬಹುದು ಅನ್ನೋದು ಗುರಿಯಾಗಿರ್ತತಿ. ಫಾರ್ ಎಕ್ಸಾಂಪಲ್, ಗೃಹಿಣಿಯಾದವಳಿಗೆ ಕುಟುಂಬ ಸಂಪನ್ಮೂಲದಲ್ಲಿ ಇವತ್ತಿನ ದಿನಚರಿಗಳ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಯಾರಿಗೂ ಏನು ಅಸ್ತವ್ಯಸ್ತವಾಗುವಂಗ ಕೆಲಸ ಮಾಡ್ಬೇಕು ಅಂತಂತಂದ್ರೆ ಆಕೆ ಹಿಂದಿಲ್ ದಿನಾನೇ ಏನ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾಳ. ಹಿಟ್ಟು ರುಬ್ಬಿಕೊಳ್ಳಿರುವುದು, ತರಕಾರಿಗಳನ್ನ ಸೋಸಿಟ್ಕೊಳ್ಳೋದು, ಕಾಳು ಕಡಿಗಳನ್ನ ನೆನೆ ಹಾಕೊಳ್ಳೋದು, ಇಂಥ ಎಲ್ಲಾ ಕೆಲಸಗಳನ್ನ ಮಾಡಿ ಅಂದುಕೊಂಡ ಗುರಿ ಸಾಧಿಸ್ಲಿಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಯಾರಿಗೂ ಏನು ಕೊರತೆ ಆಗ್ಲಾರ್ದಂಗ ಗೃಹಿಣಿ ಏನ್ ಮಾಡ್ತಾಳ, ನೋಡ್ಕೋತಾಳ. ಕುಟುಂಬ ನಿರ್ವಹಣೆ ಮಾಡ್ಬೇಕಾದ್ರೂ ಕೂಡ ಏನಾಗೈತಿ, ಗುರಿ ಸಾಧನೆಗೆ ಸಂಪನ್ಮೂಲಗಳು ನಮಗೆ ಏನಾಗಿರ್ತಾವು, ಸಹಕಾರಿಯಾಗಿರ್ತಾವು ಅಂತ ಹೇಳ್ತೀವಿ. ಕೊರತೆಯ ಸಾಧ್ಯತೆ, ಹಣದ ಕೊರತೆ ಆಗಿರ್ಬೋದು, ವೇಳೆಯನ್ನ ಹೆಚ್ಚಿಗೆ ಮಾಡಿದ್ವಿ ಅಂದ್ರ ವೇಳೆಯ ಸಂಪನ್ಮೂಲಗಳ ಕೊರತೆ ಆಗುತ್ತೆ, ಅಥವಾ ನಮ್ಮಲ್ಲಿ ಇರುವಂತ ಶಕ್ತಿಯನ್ನ ಐತಿ ನನಗೆ ಶಕ್ತಿ ಕುಟ್ಟೋದು ರುಬ್ಬೋದು ಮಾಡ್ಕೋತ ಕೂತ್ಕೊಂಡೆ ಅಂದ್ರೆ ಎನರ್ಜಿ ವೇಸ್ಟ್ ಬಹಳಷ್ಟು ಎಕ್ಸ್ಪೆಂಡಿಚರ್ ವೇಸ್ಟ್ ಆಗ್ಬಿಡುತ್ತೆ, ಮುಂದಿನ ಕೆಲಸ ಕಾರ್ಯಗಳಿಗೆ ನನಗೆ ಎನರ್ಜಿ ಉಳಿಯಂಗಿಲ್ಲ. ಹಿಂಗಾಗಿ ಯಾವುದೇ ಸಂಪನ್ಮೂಲ ಇರ್ಬೋದು ಅವುಗಳನ್ನ ಕೊರತೆ ಆಗುವ ಸಾಧ್ಯತೆಗಳು ಇರ್ತಾವು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ನಾವು ವ್ಯಯವನ್ನ ಮಾಡ್ಬೇಕು. ನೆಕ್ಸ್ಟ್, ಮೌಲ್ಯ ಹೊಂದಿರುತ್ತವೆ. ಪ್ರತಿಯೊಂದು ಸಂಪನ್ಮೂಲ ಪ್ರತ್ಯಕ್ಷವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಕುಟುಂಬದ ಜೀವನ ಮಟ್ಟವನ್ನ ಸುಧಾರಿಸ್ಲಿಕ್ಕೆ ಮೌಲ್ಯಗಳನ್ನ ಹೊಂದಿರ್ತದ. ಕೆಲವೊಂದು ಕುಟುಂಬದೊಳಗೆ ನೋಡ್ರಿ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡ್ತಿರಂಗಿಲ್ಲ. ಕೆಲವೊಂದು ಕುಟುಂಬದವರು ಟಿವಿಗೆ ಬಹಳಷ್ಟು ಮಹತ್ವವನ್ನ ಕೊಡ್ತಿರಂಗಿಲ್ಲ. ಕೆಲವೊಂದು ಕುಟುಂಬದೊಳಗ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿರ್ತಾರ. ಬೆಳಿಗ್ಗೆ ಎದ್ದ ತಕ್ಷಣ ಹಿಡಿದ ಬುಕ್ಕನ್ನ ಹಿಡಿಬೇಕು ಮಕ್ಕಳು, ಅಥವಾ ರಾತ್ರಿ ಮಲ್ಕೋಬೇಕಾದ್ರೆ ಮಕ್ಕಳು ಬುಕ್ಕನ್ನ ಓದಿ ಮಲ್ಕೋಬೇಕು. ಅದು ಅಭ್ಯಾಸದ್ದಾಗಿರ್ಬೋದು, ಪಠ್ಯದ್ದಾಗಿರ್ಬೋದು, ಅಥವಾ ಪಠ್ಯೇತರವಾದಂತ ಇನ್ಫಾರ್ಮೇಶನ್ ಆಗಿರ್ಬೋದು. ಈ ರೀತಿ ಕುಟುಂಬ ಒಂದು ಮೌಲ್ಯಗಳನ್ನ ಹೊಂದಿರ್ತತಿ. ಹಿಂಗಾಗಿ ಸಂಪನ್ಮೂಲಗಳು ಅವಕ್ಕ ನೇರವಾಗಿ ಪರಿಣಾಮವನ್ನ ಬೀರ್ತಾವು ಅಂತ ಕರಿತೀವಿ. ನೆಕ್ಸ್ಟ್, ಈ ಸಂಪನ್ಮೂಲಗಳು ಇವಿಷ್ಟೆಲ್ಲ ಹಿಂದಿಲ್ದಾಗಿದ್ದು ಸಂಪನ್ಮೂಲಗಳ ಗುಣಲಕ್ಷಣಗಳು ಅಂತ ನಾವ್ ಹೇಳ್ತೀವಿ. ಈಗ ಬರ್ಬೇಕಾದ್ರೆ ನೆಕ್ಸ್ಟ್ ನಮ್ಗೆ ಏನೈತಿ ಅಂತಂದ್ರೆ ಸಂಪನ್ಮೂಲಗಳನ್ನ ವರ್ಗೀಕರಣ ಮಾಡ್ತೀವಿ. ಸಂಪನ್ಮೂಲಗಳನ್ನ ನಾವು ನಮ್ಮ ಪಠ್ಯಕ್ರಮದ ಅಡಿಯಲ್ಲಿ 4 ಪ್ರಕಾರವಾಗಿ ವರ್ಗೀಕರಣ ಮಾಡಿವಿ. ಮಾನವ ಸಂಪನ್ಮೂಲ, ಎರಡನೇದು ಅಮಾನವ ಸಂಪನ್ಮೂಲ ಅಂತಲೂ ಕರಿಬಹುದು, ಅಥವಾ ನೀವೇನು ಅಂತ ಕರಿಬಹುದ್ರಿ, ಮಾನವೇತರ ಸಂಪನ್ಮೂಲಗಳು ಅಂತಲೂ ಕರಿಬಹುದು. ಒಂದನೇದು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್. ಎರಡನೇದು ನಾನ್ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ, ಅಮಾನವ ಅಥವಾ ಮಾನವೇತರ ಸಂಪನ್ಮೂಲ ಅಂತಲೂ ನೀವು ಕರಿಬಹುದು. ಮೂರನೇದು ನವೀಕರಿಸಬಹುದಾದ ರಿನವೇಬಲ್ ಎನರ್ಜೀಸ್ ಅಂತ ಕರಿತೀವಿ. ನಾಲ್ಕನೇದು ನವೀಕರಿಸಲಾಗದ ಅಂತಂದ್ರೆ ನಾನ್ ರಿನವಬಲ್ ಎನರ್ಜೀಸ್ ರಿಸೋರ್ಸಸ್ ಅಂತ ಕರಿತೀವಿ. ಮೊದಲು ಬರ್ಬೇಕಾದ್ರೆ ನೋಡೋಣ ಮಾನವ ಸಂಪನ್ಮೂಲಗಳು ಅಂದ್ರೆ ಏನು ಅಂತ ಐತಿ. ಮಾನವ ಸಂಪನ್ಮೂಲಗಳು ಏನು ಅಂತಂದ್ರ ವ್ಯಕ್ತಿಯಲ್ಲಿ ಅಡಕವಾಗಿರುವ ಸಂಪನ್ಮೂಲವನ್ನ ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿಜಯ ಮೇಡಮ್ಗೆ ಟೈಮ್ ಇದೆ, ನನಗೂ ಟೈಮ್ ಇದೆ. ವಿಜಯ ಮೇಡಮ್ಗೂ ಶಕ್ತಿ ಐತಿ, ನನಗೂ ಶಕ್ತಿ ಐತಿ. ವಿಜಯ ಮೇಡಮ್ ಅಲ್ಲಿ ನಾಲೆಜ್ ಇದೆ, ನನ್ನಲ್ಲಿ ನಾಲೆಜ್ ಇದೆ. ಅವರಲ್ಲಿಯೂ ಸಾಮರ್ಥ್ಯ ಇದೆ, ಆದ್ರೆ ನನ್ನಲ್ಲಿಯೂ ಸಾಮರ್ಥ್ಯ ಇದೆ. ಅವರಲ್ಲಿ ಅನುಭವ, ನನ್ನಲ್ಲಿ ಅನುಭವ. ಅವರಲ್ಲಿ ಜ್ಞಾನ, ನನ್ನಲ್ಲಿ ಜ್ಞಾನ. ಆದ್ರೆ ಒಬ್ಬ ಮಾನವನಿಂದ ಇನ್ನೊಬ್ಬ ಮಾನವನಿಗೆ ಏನಾಗಿರ್ತೈತ್ರಿ,
ಸಮಯ ಅನ್ನುವ ಸಂಪನ್ಮೂಲವನ್ನು ಹೊರತುಪಡಿಸಿ ಎಲ್ಲಾ ಸಂಪನ್ಮೂಲಗಳು ಅವರವರ ಕೆಪಾಬಿಲಿಟಿಗೆ ಅಂದ್ರೆ ಅವರವರ ಆ ಸ್ಥಿತಿಗೆ ಅನುಗುಣವಾಗಿ ಬೇರೆಯಾಗಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ನೀವಿರುವಂತ ಕ್ಲಾಸ್ ರೂಮ್ ಒಳಗ ನೋಡ್ರಿ, ಒಬ್ಬ ಸ್ಟೂಡೆಂಟ್ಗೆ ಸಂಗೀತ ಬಹಳ ಹಾಡ್ಲಿಕ್ಕೆ ಬರ್ತೈತಿ, ಅದು ಒಂದು ಕೌಶಲ್ಯಕ್ಕೆ ಇದು. ಒಬ್ರಿಗೆ ಪೇಂಟಿಂಗ್ ಬಹಳ ಚೆನ್ನಾಗಿ ಬರ್ತೈತಿ, ಅವರಲ್ಲಿ ಇರುವಂತ ಕೌಶಲ್ಯ. ಒಬ್ರು ಏನ್ ಹೇಳಿದ್ರು ಕೆಲಸವನ್ನ ಕರೆಕ್ಟ್ ಮಾಡ್ತಿರ್ತಾರ, ಹೇಳಿದ್ದನ್ನ ಮಾಡುವಂತ ಕೌಶಲ್ಯ ಅವ್ರಿಗೆ ಐತಿ. ಒಬ್ರು ಏನಾಗಿರ್ತಾರ, ಬಹಳಷ್ಟು ಎನರ್ಜಿ ಉಳ್ಳವರಾಗಿರ್ತಾರ, ಭಯಂಕರ ಹೈಪರ್ ಆಕ್ಟಿವ್ ಅದಾಳ್ರಿ ಆ ಸ್ಟೂಡೆಂಟ್ ಅಂತ ಹೇಳ್ತಿರ್ತೀವಿ ನಾವು. ಅಂದ್ರೆ ಈ ಕೆಲಸ ಮುಗಿದ ತಕ್ಷಣ ಅದು ಮುಗಿದ ತಕ್ಷಣ ಕ್ಲಾಸ್ ಮುಗಿದ ತಕ್ಷಣ ಕಂಪ್ಯೂಟರ್ಸ್, ಹೀಗೆ ಬೇರೆ ಬೇರೆ ಆಕ್ಟಿವಿಟಿ ಒಳಗೆ ಇರ್ತಾರ ಅವರೆಲ್ಲ. ಅವ್ರು ನೋಡಿದ್ರೆ ನಾವು ಹೇಳ್ತಿರ್ತೀವಿ ಬಹಳ ಆಕ್ಟಿವ್ ಅದಾಳ್ರಿ ಆ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರಲ್ಲಿ ಶಕ್ತಿಯ ಒಂದು ಸಂಪನ್ಮೂಲ ಅಡಕವಾಗೈತಿ ಅಂತ ಹೇಳ್ತೀವಿ. ಕೆಲವೊಬ್ರಿ ಕ್ರಾಫ್ಟ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬರ್ತೈತಿ, ಅದು ಸಂಪನ್ಮೂಲ, ಅದಕ್ಕ ನಾವು ಕೌಶಲ್ಯ ಅಂತ ಕರಿತೀವಿ. ಕೆಲವೊಬ್ರು ಸ್ಟಿಚಿಂಗ್ ಬಹಳ ಚೆನ್ನಾಗಿ ಬರ್ತಿರ್ತೈತಿ, ತಮ್ಮ ಡ್ರೆಸ್ಸಸ್ ಅನ್ನ ಗಾರ್ಮೆಂಟ್ ಅನ್ನ ತಾವ ಹೊಲ್ಕೊತಿರ್ತಾರ. ಇವ್ರದ್ದು ಇವೆಲ್ಲಾ ಏನೈತಿ, ಮಾನವ ಸಂಪನ್ಮೂಲ. ಈ ಮಾನವ ಸಂಪನ್ಮೂಲದೊಳಗ ನಾ ಹೇಳ್ತೀನಿ, ಸಮಯ ಅನ್ನುವ ಸಂಪನ್ಮೂಲ ಬಿಟ್ರೆ ಎಲ್ಲಾ ಸಂಪನ್ಮೂಲಗಳು ಮಾನವನಲ್ಲಿ ಇರ್ತಾವು, ಸೀಮಿತವಾಗಿ. ಕೆಲವೊಬ್ಬರಲ್ಲಿ ಏನೇ ಹೆಚ್ಚು ಕಮ್ಮಿ ಆಗಿರ್ತಾವು. ಅಂದ್ರೆ ಎಲ್ಲರಲ್ಲಿ ಒಂದೇ ರೀತಿಯಾದ ಸಂಪನ್ಮೂಲ ಇರಂಗಿಲ್ಲ. ನಿಮ್ಮಲ್ಲಿ ಇರುವಂತ ಎನರ್ಜಿ ನನಗಿರಂಗಿಲ್ಲ, ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್, ಅಥವಾ ತೆಗೆದುಕೊಳ್ಳುವ ಆಹಾರ, ಅಥವಾ ನನ್ನ ದೇಹದ ಪರಿಸ್ಥಿತಿಗೆ ಅನುಕೂಲವಾಗಿ, ನನ್ನ ಆರೋಗ್ಯದ ಸ್ಥಿತಿ ಅನುಗುಣವಾಗಿ ಏನಾಗಿರ್ತತಿ, ಒಬ್ರಿಗೆ ಇರುವಂತಹದ್ದು ಶಕ್ತಿಯ ಸಂಪನ್ಮೂಲ ವಿಭಿನ್ನವಾಗಿರ್ತತಿ ಅಂತ ಹೇಳ್ಬೋದು. ಈ ರೀತಿ ಸಂಪನ್ಮೂಲಗಳನ್ನ ಅಂದ್ರೆ ಮಾನವನಲ್ಲಿ ಅಡಕವಾಗಿರುವ ಸಂಪನ್ಮೂಲಗಳನ್ನ ನಾವೇನಂತ ಕರಿತೀವಿ, ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಇದ್ರೊಳಗ ಸಮಯ ಒಂದು ಬಿಟ್ರೆ ಎಲ್ಲಾ ಸಂಪನ್ಮೂಲಗಳು ಎಲ್ಲರಲ್ಲಿ ಇರ್ತತಿ, ಆದ್ರ ಸ್ವಲ್ಪ ಏನಾಗುತ್ತ ವೇರಿಯೇಷನ್ ಅಂತ ಹೇಳ್ತೀವಿ, ಏನ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಆಗಿರ್ತತಿ. ನೆಕ್ಸ್ಟ್ ಬರೋದು ಮಾನವೇತರ ಸಂಪನ್ಮೂಲ ಅಥವಾ ಅಮಾನವ ಸಂಪನ್ಮೂಲ ಅಂತ ಕರಿತೀವಿ. ನಾನ್ ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಈ ನಾನ್ ಹ್ಯೂಮನ್ ರಿಸೋರ್ಸಸ್ ಅಂತಂದ್ರ ಅಗತ್ಯ, ನಮ್ಮ ಕುಟುಂಬದ ಗುರಿ ಅಗತ್ಯಗಳನ್ನು ಪೂರೈಸಲು ಬಳಸಬಹುದಾದ ವಸ್ತುಗಳು. ಫಾರ್ ಎಕ್ಸಾಂಪಲ್, ಇವತ್ತಿನ ಕ್ಲಾಸ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಮಾಡ್ಲಿಕ್ಕೆ ಕಂಪ್ಯೂಟರ್ ಅನ್ನು ಇಟ್ಕೊಂಡಿದ್ದೀನಿ, ಕ್ಲಾಸ್ ಮಾಡ್ಲಿಕ್ಕೆ ಮೊಬೈಲ್ ಅನ್ನು ಇಟ್ಕೊಂಡಿದ್ದೀನಿ. ಈ ಎರಡು ನನಗೆ ಸಂಪನ್ಮೂಲ. ಅದಕ್ಕೆ ಇನ್ನೊಂದು ಸಂಪನ್ಮೂಲ ಅಂತಂದ್ರ ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರ ನಾನು ಇರುವಂತ ಪೀಠೋಪಕರಣಗಳನ್ನ, ಕುರ್ಚಿ ಮೇಲೆ ಕೂತಿದ್ದೀನಿ, ಟೇಬಲ್ ಮೇಲೆ ಡೆಸ್ಕ್ ಇದೆ, ಇವೆಲ್ಲ ಏನಿದಾವು, ಕೀಬೋರ್ಡ್ ಇದೆ ಹೆಲ್ಪ್ ಮಾಡ್ಲಿಕ್ಕೆ, ಮೌಸ್ ಇದೆ, ಇವೆಲ್ಲ ಏನಿದಾವು ಸಂಪನ್ಮೂಲ. ಪುಸ್ತಕಗಳನ್ನ ರೆಫರ್ ಮಾಡಿ PPT ಮಾಡಿದೀನಿ, ಇದು ಪುಸ್ತಕ ಅನ್ನೋದು ಸಂಪನ್ಮೂಲ. ಭೂಮಿ, ಮನೆ, ಪೀಠೋಪಕರಣಗಳ, ಗೃಹ ಉಪಯೋಗ ವಸ್ತುಗಳು, ಪದಾರ್ಥಗಳು, ಬಟ್ಟೆ, ಇಂಧನ, ವಾಹನಗಳು, ನೀರು, ಇವೆಲ್ಲ ಏನದಾವ್ರಿ, ಹಣ ಎಲ್ಲ ಏನದಾವ್ರಿ ಅಂತಂದ್ರ ಅಮಾನವ ಸಂಪನ್ಮೂಲ, ಮಾನವೇತರ ಸಂಪನ್ಮೂಲಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಗ ನಾಲೆಜ್ ಬೇಕು, ನೀವು ಡಿಗ್ರಿಗೆ ಹಚ್ಚಿದ್ದೀರಿ, ಫೀಸ್ ಕಟ್ಟಿದ್ದೀರಿ ಅಂತಂದ್ರೆ ಬರೀ ಪಾಠಗಳನ್ನ ಮಾಡೋದಲ್ಲ, ಅದ್ರ ಜೋಡಿಗೆ ನಿಮ್ಗೆ ಫೆಸಿಲಿಟಿ, ಬಿಲ್ಡಿಂಗ್ ಕೊಟ್ಟಿದ್ದಾರೆ. GFGC ಅಂಕೋಲಾಕ್ಕೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲೇ ಡೆಸ್ಕ್ ಇದೆ, ಅಲ್ಲೇ ಕೂಡ್ಲಿಕ್ಕೆ ನಿಮ್ಗೆ ಎಲ್ಲಾ ಫೆಸಿಲಿಟಿ ಇದೆ, ಚಾರ್ಟ್ಸ್ ಗಳದಾವು, ಲೈಬ್ರರಿಯಲ್ಲಿ ಟೆಕ್ಸ್ಟ್ ಬುಕ್ಸ್ ಅದಾವು. ನೀವೇನಾದ್ರೂ ಒಂದು ರೆಫರ್ ಮಾಡ್ತೀನಿ ಅಂತಂದ್ರೆ ಇಂಟರ್ನೆಟ್ ಫೆಸಿಲಿಟಿ ಐತಿ, ಕಂಪ್ಯೂಟರ್ ಐತಿ. ಇವೆಲ್ಲವೂ ಏನದಾವ್ರಿ, ವಸ್ತುಗತ ಸಂಪನ್ಮೂಲಗಳು ಅಥವಾ ಅಮಾನವ ಸಂಪನ್ಮೂಲಗಳು ಅಂತ ಕರಿತೀವಿ. ಅಮಾನವ ಸಂಪನ್ಮೂಲ ಒಳಗೆ ಇನ್ನೊಂದು ಅಂತ ಕರಿಬೇಕಾತಂದ್ರೆ ಕಮ್ಯುನಿಟಿ ರಿಸೋರ್ಸಸ್ ಅಂತ ಕರಿತೀವಿ. ಕಮ್ಯುನಿಟಿ ರಿಸೋರ್ಸಸ್ ಅಂತಂದಾಗ ಸಮೂಹ ಸಂಪನ್ಮೂಲಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು GFGC ನಿಮ್ ಪೂಜಗೇರಿಯಲ್ಲಿದೆ, ನೀವು ಬಸ್ಸಿಗೆ ಹೋಗ್ತಿರ್ತೀರಿ, ಬಸ್ ಏನೈತಿ, ಕಮ್ಯುನಿಟಿ, ಒಂದು ಸಮುದಾಯಕ್ಕೆ ನೀಡುವ ಸಂಪನ್ಮೂಲಗಳು. ಆ ಬಸ್ ಹೋಗ್ಬೇಕಾದ್ರೆ ಎಲ್ಲಿ ಹೋಗುತ್ತ್ರಿ, ರೋಡ್ ಮೇಲೆ ಹೋಗುತ್ತ. ರೋಡ್ ಅನ್ನೋದು ಒಂದು ಕಮ್ಯುನಿಟಿ ಸಂಪನ್ಮೂಲ, ಅಂದ್ರ ಸಮುದಾಯ ಸಂಪನ್ಮೂಲಗಳು. ಅದ್ರ ಆರಾಮಿಲ್ಲ ಅಂತಂದ್ರ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರಿ ಅಂದ್ರೆ ಅದು ಒಂದು ಸಮುದಾಯಕ್ಕೆ ಅಂತ ಕೊಟ್ಟಂತ ಸಂಪನ್ಮೂಲಗಳು. ಎಂಟರ್ಟೈನ್ಮೆಂಟಿಗೆ ಅಂತ ಹೇಳಿ ಪಾರ್ಕಿಗೆ ಹೋಗ್ತೀರಿ, ಅಥವಾ ವಾಕಿಂಗಿಗೆ ಅಂತ ಹೇಳಿ ನೀವು ಯಾವ್ದಾರ ಉದ್ಯಾನವನಕ್ಕೆ ಹೋಗ್ತೀರಿ, ಇದು ಸಮುದಾಯ. ಅಂದ್ರೆ ಒಂದು ಸಮುದಾಯದ ಇರುವಂತ ಎಲ್ಲಾ ಜನರು ಬಳಕೆ ಮಾಡುವಂತ ಸಂಪನ್ಮೂಲಗಳನ್ನ ಏನಂತ ಕರಿತೀವಿ, ಸಮುದಾಯ ಸಂಪನ್ಮೂಲಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ನವೀಕರಿಸಬಹುದಾದ ಸಂಪನ್ಮೂಲ, ಅಂದ್ರೆ ರಿನ್ಯೂವಬಲ್ ಎನರ್ಜಿ. ಅಂದ್ರ ನೈಸರ್ಗಿಕವಾಗಿ ನಮಗ ಇರುವಂತ ಸಂಪನ್ಮೂಲಗಳನ್ನ, ಅವುಗಳನ್ನ ಪುನರ್ ಬಳಕೆಯನ್ನ ಮಾಡ್ಕೊಂಡು ಅಥವಾ ಮರು ನಿರ್ಮಾಣ ಮಾಡಿ, ಮರು ಉತ್ಪಾದನೆ ಮಾಡಿ ಅದರಿಂದ ಮತ್ತೊಂದೇನಾದ್ರೂ ಕಂಡುಹಿಡಿಯೋದಕ್ಕ ರಿನ್ಯೂವಬಲ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೂರ್ಯನ ಬೆಳಕನ್ನ ನಾವೇನ್ ಮಾಡ್ತೀವಿ, ಸೋಲಾರ್ ಎನರ್ಜಿಯನ್ನ ಕನ್ವರ್ಟ್ ಮಾಡ್ಕೊಂಡು ಇಲೆಕ್ಟ್ರಿಕಲ್ ಎನರ್ಜಿಯನ್ನಾಗಿ ಮಾಡ್ತೀವಿ. ಸೋಲಾರ್ ಎನರ್ಜಿಯಿಂದ ಕಾರ್ ಓಡಿಸ್ತಾ ಇದ್ವಿ, ಸೋಲಾರ್ ಎನರ್ಜಿಯಿಂದ ಲೈಟ್ ಬರ್ತಾ ಇದೆ,
ಸೋಲಾರ್ ಎನರ್ಜಿಯಿಂದ ಮನೆಯಲ್ಲಿ ಇರುವಂತ ಎಲ್ಲಾ ಎಲೆಕ್ಟ್ರಿಕಲ್ ಉಪಕರಣಗಳನ್ನ ಬಳಕೆ ಮಾಡ್ತಾ ಇದೀವಿ. ಸೋಲಾರ್ ಎನರ್ಜಿಯಿಂದ ವಾಟರ್ ಅನ್ನ ಪಂಪ್ ಮಾಡ್ತಾ ಇದೀವಿ. ಅಂದ್ರೆ ಸೂರ್ಯನ ಬೆಳಕನ್ನ ನಾವು ಬಳಸಿ ಇನ್ನಿತರ ಎಲ್ಲಾ ಸಂಪನ್ಮೂಲಗಳನ್ನ ಪಡಿತೀವಿ. ಅದಕ್ಕೆ ರಿನವೇಬಲ್ ಎನರ್ಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬರೋದು ಗಾಳಿ. ಈ ಉದಾಹರಣೆ ಕೊಟ್ಟಿದ್ದು ಸ್ವಾಭಾವಿಕವಾಗಿರುವಂತ ಗಾಳಿಯನ್ನ ವಿಂಡ್ ಪವರ್ ಅನ್ನಾಗಿ ಮಾಡ್ಕೊಂಡು ಗಾಳಿಯನ್ನ ಬಳಸಿ ಮತ್ತ ಅವಕ್ಕೆ ಎಲೆಕ್ಟ್ರಿಸಿಟಿ ಮಾಡ್ತಾ ಇದೀವಿ. ಅಥವಾ ನಾವು ಎನರ್ಜಿಯನ್ನ ಮತ್ತೆ ಉತ್ಪಾದನೆ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನೀರು ಎಂಬುವ ಸಂಪನ್ಮೂಲಗಳನ್ನ ಪುನರ್ಬಳಕೆ ಮಾಡ್ತಾ ಇದೀವಿ. ನೋಡ್ರಿ, ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ ಈ ಜೋಗ ಆಗಿರ್ಬೋದು, ಕೆಲವೊಂದು ನೀರ್ ಎಲ್ಲಿ ಫೋರ್ಸ್ ಆಗಿ ಬೀಳ್ತದೋ ಅಲ್ಲಿ ಮತ್ತೆ ವಾಪಸ್ ನಾವೇನ್ ಮಾಡ್ತೀವಿ, ಎನರ್ಜಿಯನ್ನ ಹುಟ್ಟಿಸ್ಕೊಳ್ತಾ ಇದೀವಿ. ಅಂದ್ರೆ ಪುನರ್ ನಿರ್ಮಾಣ ಮಾಡ್ತಾ ಇದೀವಿ. ನೀರನ್ನ ಬಳಸ್ಕೊಂಡು ಕರೆಂಟ್ ಅನ್ನಾಗಿ ಪರಿವರ್ತನೆ ಮಾಡ್ತಾ ಇದೀವಿ. ಸಸ್ಯಗಳನ್ನ ನಾವು ಬಳಸ್ಕೋತೀವಿ. ಅದಕ್ಕೆ ಇಂಗಾಲ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳಿ, ನಮಗೆ ಆಮ್ಲಜನಕವನ್ನ ಕೊಡ್ಲಿ ಅಂತೇಳಿ ನಾವು ಇಂಡೋರ್ ಪ್ಲಾಂಟ್ಸ್ ಅನ್ನ ಮಾಡ್ತೀವಿ. ಸಸ್ಯಗಳಿಂದ ನಾವು ಬುಕ್ಗಳನ್ನ ಮಾಡ್ತೀವಿ. ಸಸ್ಯದಿಂದ ಅನೇಕ ವಸ್ತುಗಳು ನಮಗೆ ಬಳಕೆ ಆಗುವಂತ ಅನೇಕ ವಸ್ತುಗಳು, ಜೈವಿಕ ವಸ್ತುಗಳನ್ನ ನಾವು ತಯಾರು ಮಾಡ್ಕೋತಾ ಇದ್ದೀವಿ. ಎಕೋ ಫ್ರೆಂಡ್ಲಿ ಪ್ರೊಡಕ್ಟ್, ಸಸ್ಯಗಳ ನಾರು, ದಿಂಡು, ಬೇರು, ಎಲಿ, ಕಾಂಡಗಳಿಂದ ಅನೇಕ ವಸ್ತುಗಳನ್ನ ನಾವು ಹೊರಹೊಮ್ತಾ ಇದೀವಿ. ಅಂದ್ರೆ ನ್ಯಾಚುರಲ್ ಆಗಿರುವಂತ ರಿಸೋರ್ಸ್ ಅನ್ನ ನಮ್ಮ ಮಾನವಾಗ ಬೇಕಾಗುವಂಗ ಮರುಬಳಕೆಯನ್ನ ಮಾಡ್ಕೋತಾ ಇದೀವಿ. ಹಾಗೆ ಅರಣ್ಯ ಸಂಪತ್ತು ಆಗಿರ್ಬೋದು, ಕೃಷಿ ಬೆಳೆ ಆಗಿರ್ಬೋದು, ಜೈವಿಕ ಸಂಪನ್ಮೂಲ, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಆಗಿರ್ಬೋದು, ಅವನ್ನೆಲ್ಲ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಾ ಇದೀವಿ, ಮತ್ತೆ ರಿನ್ಯೂವೇಬಲ್ ಅದನ್ನ ಮುಂದೆ ಬೇರೆ ಇದಕ್ಕ ಬಳಸ್ಕೋತಾ ಇದೀವಿ. ಮರು ಪುನರ್ಗೊಳ್ಳುವ ಸಂಪನ್ಮೂಲಗಳು, ಸ್ವಾಭಾವಿಕವಾಗಿ ಉತ್ಪತ್ತಿ ಆಗುವ ಸಂಪನ್ಮೂಲಗಳು ಬೇಕು. ಅದರಿಂದ ನಮಗ್ ಬೈ ಪ್ರಾಡಕ್ಟ್ ಬೇಕು. ಅವೆಲ್ಲ ಏನದಾವು ನವೀಕರಿಸಬಹುದಾದ ಸಂಪನ್ಮೂಲ. ನೆಕ್ಸ್ಟ್ 4ನೇದು ಬರ್ತಾ ಇದೆ, ನವೀಕರಿಸಲಾಗದ. ಅಂದ್ರೆ ಒಮ್ಮೆ ಬಳಕೆಯಾಗಿ ಬಿಟ್ಟಿದೆ, ದಿನ ದೀರ್ಘಕಾಲ ಮಾತ್ರ ರೂಪುಗೊಳ್ಳುತ್ತದೆ ಮತ್ತು ಬಳಕೆಯಾದ ನಂತರ ತಕ್ಷಣ ಮತ್ತೆ ಪುನಃ ಬಳಕೆ ಆಗಲು ಲಭ್ಯವಾಗದ ಸಂಪನ್ಮೂಲಕ್ಕೆ ಏನಂತ ಕರಿತೀವಿ, ನವೀಕರಿಸಲಾಗದ, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂತ ಕರಿತೀವಿ. ಭೂಮಿನಲ್ಲಿ ಜೈವಿಕ ಅಂಶಗಳು ಕೊಳೆತು ತಳ ಹೋಗಿ ಸಾವಿರಾರು ವರ್ಷಗಳ ಕೆಳಗೆ ಹೋದಾಗ ಕಲ್ಲಿದ್ದಲ ರೂಪಿನೊಳಗ ಮಾರ್ಪಾಡಾಗಿರ್ತತಿ. ನಾವು ಕಲ್ಲಿದ್ದಲನ್ನ ತೆಗೆದು ಅಡಿಯಿಂದ ತಳಗ ತೆಗೆದು ಬಿಟ್ರಿ ಅಂತಂದ್ರೆ ವಾಪಸ್ ಕಲ್ಲಿದ್ದಲು ಫಾರ್ಮ್ ಆಗ್ಲಿಕ್ಕೆ ಬಹಳ ದೀರ್ಘಕಾಲ ಬೇಕಾಗ್ತತಿ. ಅದು ಹಿಂಗಾಗಿ ಡಿಪ್ಲೀಟಿಂಗ್ ಅಂತ ಅಂದ್ರೆ ನಶಿಸಿ ಹೋಗುವ ಸಂಪನ್ಮೂಲಗಳು ಏನದಾವಲ್ಲ, ಇವಕ್ಕ ನಾನ್ ರಿನ್ಯೂವೇಬಲ್ ಎನರ್ಜೀಸ್ ಅಂತ ಕರಿತೀವಿ. ಆ ನಶಿಸಿ ಹೋಗುವ ಸಂಪನ್ಮೂಲಗಳು ಏನದಾವ್ರಿ, ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಎಷ್ಟಂತ ತೆಗಿಲಿಕ್ ಸಾಧ್ಯ, ಕೆಲವು ನಿರ್ದಿಷ್ಟ ಅವಧಿ ಒಳಗ ತೆಗಿತೀರಿ. ಮತ್ತೆ ಪೆಟ್ರೋಲ್ ಆಗ್ಬೇಕಂದ್ರೆ ಬಹಳ ದಿನ ಬೇಕು. ಹಿಂಗಾಗಿ ಪೆಟ್ರೋಲ್ ನಶಿಸಿ ಹೋಗುತ್ತ. ನೈಸರ್ಗಿಕ ಅನಿಲಗಳು, ಬಯೋಗ್ಯಾಸ್ ನಶಿಸಿ ಹೋಗ್ತತಿ. ಬಹಳಷ್ಟು ಉತ್ಪಾದನೆ ಆಗ್ಲಿಕ್ಕೆ ಆಗಂಗಿಲ್ಲ. ನಾವು ಬಹಳಷ್ಟು ಅದನ್ನ ಭೂಮಿಯಿಂದ ತೆಗೆದು ಇಟ್ವಿ ಅಂತಂದ್ರ ಅದು ನಮಗ ಸಿಗಂಗಿಲ್ಲ, ಕೊರತೆ ಕಾಣಿಸ್ಕೊಡ್ತತಿ. ಅಂದ್ರೆ ಡಿಪ್ಲಿಟಿಂಗ್ ರಿಸೋರ್ಸಸ್ ಅಂತ ಕರಿತೀವಿ ನಾವು. ಖನಿಜಗಳು, ಭೂಮಿ ಒಳಗ ಬೇಕಾದಷ್ಟು ಮೊದಲು ಬಂಗಾರ, ಬೆಳ್ಳಿ ಬಹಳಷ್ಟು ತೆಗಿತಿದ್ವಿ. ಜನಸಂಖ್ಯೆ ಕಡಿಮೆ ಇತ್ತು, ಬಳಕೆ ಮಾಡೋರು ಕಡಿಮೆ ಇದ್ರು. ಆದ್ರೆ ನೋಡ್ರಿ, ಈಗ ಎಷ್ಟು ಚಿನ್ನ, ಬೆಳ್ಳಿ, ಬಂಗಾರ ತೆಗಿಬೇಕಾದ್ರ ಬಹಳಷ್ಟು ಮೈನಿಂಗ್ಸ್ ಅನ್ನ ಮಾಡ್ಬೇಕಾಗತ್ತ. ಅದರಿಂದ ಮೈನಿಂಗ್ ಮಾಡಿದ್ರು ಬಹಳ ಸಿಗಾಕತ್ತಿಲ್ಲ. ಹಿಂಗಾಗಿ ಇದಕ್ಕೇನಂತ ಕರಿತೀವಿ, ನಶಿಸಿ ಹೋಗುವಂತ ಸಂಪನ್ಮೂಲಗಳು ಅಥವಾ ನವೀಕರಿಸಲಾಗದ. ಇದನ್ನ ಮಾಡ್ಲಿಕ್ ಬರಂಗಿಲ್ಲ. ನೈಸರ್ಗಿಕವಾಗಿ ಎಷ್ಟೈತಿ ಅಷ್ಟನ್ನ ಬಳಕೆ ಮಾಡ್ಬೇಕು. ಬಳಕೆ ಮಾಡ್ತಾ ಹೋದ್ರೆ ಖರ್ಚಾಗತ್ತೆ ವಿನಃ ಪುನರ್ಬಳಕೆ ಆಗ್ಲಿಕ್ಕೆ, ಪುನರ್ ನಿರ್ಮಾಣ ಆಗ್ಲಿಕ್ಕೆ ಬಹಳ ದೀರ್ಘಕಾಲದ ಅವಧಿ ಬೇಕು. ಹಿಂಗಾಗಿ ಇವೆಲ್ಲ ಏನದಾವು, ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂದ್ರೆ ನವೀಕರಿಸಲಾಗದ ಸಂಪನ್ಮೂಲಗಳು. ಇಲ್ಲಿವರೆಗೂ ನೀವು ನೋಡಿದ್ರಲ್ಲ, 4 ಸಂಪನ್ಮೂಲಗಳು: ಮಾನವ ಸಂಪನ್ಮೂಲ, ಮಾನವೇತರ ಅಥವಾ ಅಮಾನವ ಸಂಪನ್ಮೂಲ, 3ನೇದು ನವೀಕರಿಸಬಹುದಾದ ಸಂಪನ್ಮೂಲ, 4ನೇದು ನವೀಕರಿಸಲಾಗದ ಸಂಪನ್ಮೂಲಗಳು. ಇನ್ನು ಕುಟುಂಬದೊಳಗ ನಾವು ಕುಟುಂಬ ನಡೆಸಬೇಕು ಅಂತಂದ್ರೆ ಸಂಪನ್ಮೂಲಗಳನ್ನ ಬಳಕೆಯ ಅನಿವಾರ್ಯವಾಗಿರ್ತತಿ. ಈ ಸಂಪನ್ಮೂಲಗಳ ಬಳಕೆಯನ್ನ ಮಾಡ್ಬೇಕಾದಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತ ಅಂತಂದ್ರ, ನಾವು ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೋಬೇಕಾತಂದ್ರ ಅವುಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ್ಯಾವು ಅಂತ ಗಮನದಲ್ಲಿಟ್ಕೊಳ್ಬೇಕು. 1ನೇದು ಕುಟುಂಬದ ಆದಾಯ. ಸಂಪನ್ಮೂಲಗಳ ಬಳಕೆಯಲ್ಲಿ ನಮ್ಗೇನಾಗತ್ತ, ಕುಟುಂಬದ ಆದಾಯ ಹೆಚ್ಚು ಪರಿಣಾಮಕಾರಿ ಬೀಳ್ತತಿ. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಮಿಲಿ ಒಳಗ ಹೈಯರ್ ಇನ್ಕಮ್, ಲೋವರ್ ಇನ್ಕಮ್, ಮಿಡಲ್ ಇನ್ಕಮ್ ಫ್ಯಾಮಿಲಿ ಗ್ರೂಪ್ ಅಂತ ಮಾಡಿರ್ತಿದ್ವಿ ನಾವು. ಅವ್ರ ಬರುವಂತ ಸೇವಾ ಸೌಲಭ್ಯ, ಆದಾಯ ಇವುಗಳ ಆಧಾರದ ಮೇಲೆ ನಾವು ವರ್ಗಗಳನ್ನ ಮಾಡೀವಿ. ಉಚ್ಚ ವರ್ಗದವರ ಆದಾಯ ಹೆಚ್ಚಿಗೆ ಆಗಿರ್ತತಿ,
ಅವರು ಐಷೋ ಆರಾಮಿನ ಜೀವನ ಶೈಲಿಯನ್ನ ನಡೆಸ್ತಿರ್ತಾರೆ. ಹಿಂಗಾಗಿ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಬೇಕಾದ್ರೆ ಬಹಳಷ್ಟು ಪರಿಣಾಮವನ್ನ ಬೀರ್ತಿರ್ತತಿ. ಹೆಚ್ಚಿನ ಆದಾಯ ಇರುವ ಹೆಚ್ಚಿನ ಕುಟುಂಬದವರಿಗೆ ಆಯ್ಕೆಗಳು ಏನಾಗಿರ್ತಾವು, ಅತಿ ಹೆಚ್ಚಾಗಿರ್ತತಿ. ಆದ್ರ ಕಡಿಮೆ ಆದಾಯ ಬರುವಂತ ಕುಟುಂಬಗಳಿಗೆ ಆಯ್ಕೆಗಳು ಕಡಿಮೆ ಇರ್ತತಿ. ಹಿಂಗಾಗಿ ಕುಟುಂಬದ ಆದಾಯ ಸಂಪನ್ಮೂಲಗಳ ಬಳಕೆಯ ಮೇಲೆ ಪ್ರಪ್ರಥಮವಾಗಿ ಪರಿಣಾಮವನ್ನ ಬೀರ್ತತಿ. ನೆಕ್ಸ್ಟ್ ಕುಟುಂಬದ ಗಾತ್ರ. ನೀವ್ ನೋಡ್ರಿ ಒಂದು ಕುಟುಂಬದೊಳಗ ಮಕ್ಕಳ ಸಂಖ್ಯೆ ಜಾಸ್ತಿ ಐತಿ ಅಥವಾ ಆಹಾರ ಒಂದು ಸಂಖ್ಯೆ ಜಾಸ್ತಿ ಐತಿ ಅಂತಂದಾಗ ಅಲ್ಲಿ ಆಹಾರ, ಬಟ್ಟೆ ಅಥವಾ ಬಳಸುವ ವಸ್ತುಗಳು, ಸೇವಾ ಸಾಮಗ್ರಿಗಳು ಎಲ್ಲಾ ಜಾಸ್ತಿ ಬೇಕಾಗುತ್ತ. ಮನೆ ದೊಡ್ಡದು ಬೇಕಾಗುತ್ತ, ಆಹಾರ ಪದಾರ್ಥಗಳು ಜಾಸ್ತಿ ಬೇಕಾಕವು. ಮನಿ ಒಳಗ ಕಡಿಮೆ ಮಂದಿ ಅದಾರ ಅಂತಂದ್ರೆ ಎಲ್ಲಾ ಲಿಮಿಟ್ ಆಗುತ್ತೆ. ಕರೆಂಟಿನ ಬಿಲ್ ಕೂಡ ಕಡಿಮೆ ಬರ್ತದ, ಹಾಲಿನ ಬಿಲ್ ಕೂಡ ಕಡಿಮೆ ಬರ್ತೈತಿ, ಮೊಬೈಲ್ ರಿಚಾರ್ಜ್, ಕರೆನ್ಸಿ ಬಿಲ್ ಕೂಡ ಕಡಿಮೆ ಬರ್ತೈತಿ. ಅದೇ 7-8 ಮಂದಿ ಅದಾರ ಕುಟುಂಬದೊಳಗ ಅಂತಂದ್ರ ಖರ್ಚಿನ ಮುಖ ಜಾಸ್ತಿ ಆಗಿರ್ತತಿ. ಹಿಂಗಾಗಿ ಕುಟುಂಬದ ಗಾತ್ರನು ಕೂಡ ಏನೈತಿ ಅಂತಂದ್ರ ಸಂಪನ್ಮೂಲಗಳ ಬಳಕೆಯ ಮೇಲೆ ಪರಿಣಾಮ ಬೀರ್ತತಿ. ನೆಕ್ಸ್ಟ್ 3ನೇ ಪಾಯಿಂಟ್ ಬರೋದು ಕುಟುಂಬದ ರಚನೆ. ರಚನೆ ಅಂದ್ರೇನು, ಇಲ್ಲಿ ಉದ್ಯೋಗ ಮಂದಿ ಅದಾರೋ, 8 ಮಂದಿ ಒಳಗ ಉದ್ಯೋಗ ಇರ್ಲಾರ್ದಂತಹ ಮಂದಿ ಅದಾರೋ, ಅಥವಾ ಉದ್ಯೋಗ ಏನದ ವೃದ್ಧರು ಅದಾರೋ, ವಯಸ್ಕರರು ಅದಾರೋ, ಇದ್ರ ಮೇಲೆ ಏನಾಗುತ್ತೆ ಸಂಪನ್ಮೂಲಗಳ ಬಳಕೆ ಪರಿಣಾಮ ಬೀಳ್ತತಿ. ಒಂದ್ ವೇಳೆ ಚಿಕ್ಕ ಮಕ್ಕಳು ಇತ್ತಂತಂದ್ರ ಎಜುಕೇಶನ್ಗೆ ಅಂತ ಬಹಳ ದುಡ್ಡು ಖರ್ಚಾಗ್ತತಿ. ಯಾಕಂದ್ರ ನೀವು ಕಲ್ತದ್ದೆಲ್ಲ ಎಜುಕೇಶನ್ ಬಹಳ ಕಡಿಮೆ ಇತ್ತು. ಆದ್ರೆ ಇಂದಿನ ದಿನಮಾನಗಳಲ್ಲಿ ಒಂದು ನರ್ಸರಿ, ಒಂದು LKG UKG ಹೋಗ್ತಾವ್, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾವ್ ಅಂತಂದ್ರೆ ಎಜುಕೇಶನ್ ಎಕ್ಸ್ಪೆನ್ಸಸ್ ಹೈ ಆಗೈತಿ. ಹಿಂಗಾಗಿ ಕುಟುಂಬದ ಒಳಗ ಎಜುಕೇಶನ್ಗೆ ಸಂಬಂಧಪಟ್ಟಂಗ ಖರ್ಚು ವೆಚ್ಚಗಳು ಬಹಳ ಬರ್ತಾವ್. ಅದೇ ಒಂದು ಕುಟುಂಬದೊಳಗ ವಯಸ್ಕರರು, ವೃದ್ಧರು ಅದಾರ ಅಂತಂದ್ರ ಅವ್ರಿಗೆ BP, ಶುಗರ್, ಥೈರಾಯ್ಡ್ ಈ ತರ ಸಮ್ ಕಾಮನ್ ಡಿಸೀಸಸ್, ಪ್ರೊಲಾಂಗ್ ಡಿಸೀಸಸ್ ಬಹಳ ಇರ್ತಾವು. ಅಂತ ರೋಗಗಳನ್ನ ವೃದ್ಧರಿಗೆ ಹೊಂದಿದಾರ ಅಂದ್ರ ಅವ್ರ ಆಸ್ಪತ್ರೆಯ ಔಷಧಿಯ ಖರ್ಚು ವೆಚ್ಚಗಳು ಬಹಳ ಇರ್ತಾವು. ಹಿಂಗಾಗಿ ಕುಟುಂಬದ ಸಂಪನ್ಮೂಲಗಳ ಮೇಲೆ ರಚನೆ ಅಂದ್ರ ಮಕ್ಕಳು ಯಾವ ವರ್ಗದ ಮಕ್ಕಳದಾರ, ಹದಿಹರೆಯದವರಾಗಿದ್ರ ಆಹಾರ, ಜೀವನ ಶೈಲಿ ಅವ್ರಿಗೆ ಬಹಳಷ್ಟು ಖರ್ಚಾಕಿರ್ತತಿ. ಹಿಂಗ ನೆಕ್ಸ್ಟ್ ಕುಟುಂಬದ ವಯಸ್ಸು. ವಯಸ್ಸಿಗೆ ಅನುಗುಣವಾಗಿ ಆದ್ಯತೆಗಳು ಬದಲಿಯಾಗಿರ್ತಾವ. ಒಂದು ವೇಳೆ ಕುಟುಂಬದಲ್ಲಿ ಸಣ್ಣ ಮಗು ಐತಿ ಅಂತ ತಿಳ್ಕೊಳ್ರಿ, ಆ ಮಗುವಿಗೆ ಪೌಷ್ಟಿಕ ಆಹಾರ, ಹಾಲು, ಹಾಲಿನ ಉತ್ಪನ್ನಗಳು ಇವುಗಳು ಜಾಸ್ತಿ ಕೊಡ್ತಾ ಇರೋದ್ರಿಂದ ವಯಸ್ಸಿಗೆ ಅನುಗುಣವಾಗಿ ಏನಾಗತ್ತ ಅಂತಂದ್ರ ಪೌಷ್ಟಿಕಾಂಶಕ್ಕೆ ಆಹಾರಗಳು ಮತ್ತು ಸಣ್ಣ ವಯಸ್ಸದೊಳಗ ಎಜುಕೇಶನ್ ಬಹಳ ಖರ್ಚಾಗ್ತಾ ಇದೆ ರೊಕ್ಕ ಈಗಿನ ದಿನಮಾನದಲ್ಲಿ. ಇದು ಏನಾಗತ್ತ ಫ್ಯಾಕ್ಟರ್ ಆಗತ್ತ. ಹಿಂಗಾಗಿ ಪರಿಣಾಮ ಬೀರ್ತತಿ. ಜೀವನ ಶೈಲಿ ಅಂತ ಹೇಳ್ತಾರ. ಆದ್ಯತೆಗಳು ಜೀವನ ಶೈಲಿ ಅಭ್ಯಾಸಗಳ ಮೇಲೆ ಪ್ರಭಾವ ಬೀರ್ತಿರ್ತೈತಿ ಅಂತ ಹೇಳ್ತಾರ. ಕೆಲವೊಬ್ರು ಬಹಳಷ್ಟು ಉಳಿತಾಯ ಮಾಡ್ಲಿಕ್ಕೆ ಬಹಳಷ್ಟು ಸ್ಟ್ರಗಲ್ ಮಾಡ್ತಿರಂಗಿಲ್ಲ, ಅಥವಾ ಮುಂದಿನ ಭವಿಷ್ಯದ ಕಾಲದಲ್ಲಿ ಉಪಯೋಗ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದು ಅವ್ರ ತಲೆಯೊಳಗೆ ಇರಂಗಿಲ್ಲ. ಇವತ್ತಿಷ್ಟು ದುಡ್ದಿವಿಲ್ಲ, ಇಷ್ಟು ಆರಾಮ್ ಖರ್ಚು ಮಾಡಿ ಜೀವನ ಶೈಲಿ ಒಳಗ ಆರಾಮ್ ಇರ್ಬೇಕು ಅನ್ನೋ ಅಭ್ಯಾಸದವರಾಗಿರ್ತಾರ. ಹಿಂಗ ಜೀವನ ಶೈಲಿ, ಅಭ್ಯಾಸಗಳು, ಆದ್ಯತೆಗಳು ಕೂಡ ಕುಟುಂಬದ ಜೀವನ ಚಕ್ರದ ಮೇಲೆ ಪರಿಣಾಮವನ್ನ ಬೀರ್ತತಿ. ನೆಕ್ಸ್ಟ್ ಬರೋದು ಶಿಕ್ಷಣ ಮತ್ತು ಜ್ಞಾನ. ಉತ್ತಮ ಶಿಕ್ಷಣ ಹೊಂದಿದವರು ಸಂಪನ್ಮೂಲಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಹೆಂಗ್ ಬಳಸ್ಕೊಂಡು ನಾವು ವಿವೇಚನವಾಗಿ ಬದುಕಬಹುದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಬದುಕ್ತಿರ್ತಾರ. ಹಿಂಗಾಗಿ ಹಣ ಆಗಿರ್ಬೋದು, ವೇಳೆ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಇವನ್ನೆಲ್ಲಾ ನಾವು ಬಳಕೆ ಮಾಡ್ಲಿಕ್ಕೆ ಬರ್ತೈತಿ. ನೋಡ್ರಿ, ಶಕ್ತಿ ಎನ್ನುವ ಸಂಪನ್ಮೂಲ ಇವತ್ತೈತಿ, ನಾಳೆ ಇರ್ತೈತಿ. ನಾಡ್ದಕ್ಕೂ ನಂಗೆ ಶಕ್ತಿಯ ಸಂಪನ್ಮೂಲ ಇದೇ ರೀತಿಯಾಗಿ ಸಿಗುತ್ತೇನೋ. ಫಾರ್ ಎಕ್ಸಾಂಪಲ್, ನಾಳೆ ನನಗೆ ಎಕ್ಸಾಮ್ ಟೈಮ್ ಬರ್ತದ, ಆನ್ಯುವಲ್ ಎಕ್ಸಾಮ್ ಟೈಮ್ನಾಗ ನಂಗೆ ಬಹಳ ಟೈಮ್ ಬೇಕು. ನಾ ಈಗ ಎಲ್ಲರ ಟೈಮ್ ಎತ್ತಿ ಹಿಡ್ಕೊಳಕ್ ಆಗುತ್ತೇನೋ? ಇಲ್ಲ. ಎಕ್ಸಾಮ್ ಟೈಮ್ನೊಳಗ್ ನನಗೆ ಎನರ್ಜಿ ಬಹಳ ಬೇಕು, ಕಾನ್ಸಂಟ್ರೇಷನ್ ಬಹಳ ಬೇಕು, ನಂಗೆ ಮೈಂಡ್ಗೆ ಶಕ್ತಿ ಬೇಕು ಅಂತ ಹೇಳಿ ನೀವು ಎನರ್ಜಿಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀರೇನೋ? ಇಲ್ಲ. ಆದ್ರ ಜ್ಞಾನ ಅನ್ನುವ ಕೌಶಲ್ಯ ನಿಮಗ ಕಡೆತನಕ್ಕೂ ಒಮ್ಮೆ ತಗೊಂಡ್ರ ಕಡೆತನಕ್ಕೂ ಇರ್ತೈತಿ. ಹಣದ ಸಂಪನ್ಮೂಲಗಳನ್ನ ನಿಯಮಿತವಾಗಿ ಬಳಸಿ ಉಳಿತಾಯ ಮಾಡ್ಕೊಂತ ಇದ್ರಿ ಅಂದ್ರ ನಿಮ್ಮ ಭವಿಷ್ಯದ ಕಾಲದಕ್ಕ ಬರ್ತೈತಿ. ಹಿಂಗಾಗಿ ಕೌಶಲ್ಯ ಅನ್ನೋದು ಬಹಳ ಮಹತ್ವ. ಕೌಶಲ್ಯಕ್ಕೆ ಎದಕ್ ಮಹತ್ವ ಕೊಡ್ತೀವಿ ಅಂದ್ರ ಒಮ್ಮೆ ಕಲ್ತಂತ ಕೌಶಲ್ಯಗಳು ನಮ್ಗ ಜೀವನದ ಕೊನೆವರೆಗೂ ಕಲ್ತಂತ ವಿದ್ಯೆ ಕೊನೆವರೆಗೂ ಬರ್ತೈತಿ. ಹಿಂಗಾಗಿ ಕೌಶಲ್ಯ ಅನ್ನುವ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡ್ಬೇಕಾದ್ರೆ ಹೆಚ್ಚು ಪರಿಣಾಮ ಬೀರ್ತತಿ. ಫಾರ್ ಎಕ್ಸಾಂಪಲ್, ನೀವು ಸಣ್ಣವರಿದ್ದಂಗ ನಿಮ್ಗ ರೂಢಿ ಇತ್ತು, ಹೆಣಿಕೆ ಹೊಲಿಗೆ ರೂಢಿ ಇತ್ತು ಅಂದ್ರ ನಾವು ಇಷ್ಟು ವರ್ಷ ಆತು ನಾನು ಬ್ಲೌಸ್ ಹೊಲಿಲಿಕತ್ತೀನಿ. ನಂದೇ ಉದಾಹರಣೆ ಕೊಡ್ತೀನಿ. 25 ವರ್ಷ ಆತು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕತ್ತ ಮನೆಯಲ್ಲೇ. ಇವತ್ತಿನವರೆಗೂ ಟೇಲರ್ ಅಂಗಡಿಗೆ ಹೋಗಿಲ್ಲ, ಎಂದು ನಾನು ಹೊರಗಡೆ ಬ್ಲೌಸ್ ಕೊಟ್ಟು ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಹೊಲ್ಸಂಗಿಲ್ಲ. ನನ್ ಬ್ಲೌಸ್ ಅನ್ನೇ ನಾನೇ ಹೊಲ್ಕೋತೀನಿ. ಅದು ನನ್ಗೆ ಹೆಂಗಿದ್ರು
ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ. ನೋಡ್ರಿ ವಿಚಾರ ಮಾಡ್ರಿ, 25 ವರ್ಷದವರೆಗೂ ನಾನು ಬ್ಲೌಸ್ ಟೇಲರ್ ಅಂಗಡಿ ಕೊಟ್ಟೇ ಇಲ್ಲ, ನಾನೇ ಹೊಲ್ಕೋತೀನಿ ಅಂದ್ರ ಎಷ್ಟು ಹಣದ ಸಂಪನ್ಮೂಲಗಳನ್ನ ನಾ ಉಳಿಸೀನಿ ಅನ್ನೋದು ನೋಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಒಂದ್ 2 ದಿನಕ್ಕೆ ಯಾವುದೇ ಕಾರ್ಯಕ್ರಮ ಐತಿ, ಸೀರೆ ತಗೊಂಡ್ ಬಂದ್ವಿ ಅಂದ್ರೆ ಒಂದ್ ತಾಸಿನಲ್ಲೇ ನಾನು ಬ್ಲೌಸ್ ಹೊಲ್ಕೊಂಡ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನನಗ್ ಬೇಕಾಗಿದ್ದಂತ ಡಿಸೈನ್ ಪ್ಯಾಟರ್ನ್ ಎಲ್ಲಾನು ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನನಗ ವೇಳೆಯ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಂಡೆ, ಕೌಶಲ್ಯ ಹೆಚ್ಚಿಗೆ ಆಯ್ತು, ನಂದು ಮತ್ತೊಂದಿಷ್ಟು ಇನ್ಕ್ರೀಸ್ ಆಗುತ್ತೆ, ಹೊಲ್ದು ಟೇಲರ್ ಆದಂಗ ಆಗ್ಬಿಟ್ಟಿದೀವಿ. ಇನ್ನೊಂದು ಅಂತಂದ್ರೆ ಹಣದ ಸಂಪನ್ಮೂಲ ಉಳಿತೈತಿ. ಆಮೇಲೆ ನನಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್, ನಾನೇ ಮಾಡಿದ್ದು ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್. ಒಂದಿನ ಅಡಿಗೆ ಮಾಡಿದ್ರೆ ಎಷ್ಟು ಖುಷಿಯಾಗಿ ನೀವು ಹೇಳ್ತಿರ್ತೀರಿ, ಈ ನಾ ಮಾಡೀನಿ ಎಷ್ಟು ರುಚಿಯಾಗೈತಿದ ಅಂತ ನಾವ್ ಹೆಂಗ್ ಹೇಳ್ಕೊತಿರ್ತೀವಿ. ಹಾಗೆ ಒಂದು ನಮ್ಗ ಸ್ವಯಂ ತೃಪ್ತಿ ಇರ್ತೈತಿ. ಆ ಮನೋಭಾವನೆಯಿಂದ ಪ್ರತಿಯೊಬ್ಬರಲ್ಲಿ ಒಂದೊಂದು ಕೌಶಲ್ಯಗಳು ಇರ್ಲೇಬೇಕು. ಕೌಶಲ್ಯಗಳು ನಮ್ಮ ಮುಂದಿನ ದಿನಮಾನಗಳಲ್ಲಿ ಬಹಳ ಮಹತ್ವದ್ದಾಗಿರ್ತೈತಿ ಅಂತ ಹೇಳ್ತೀವಿ. ಸಮಯ ಐತಿ ಅಂತೀಯ, ಸಮಯ ಅನಾವಶ್ಯಕವಾಗಿ ವ್ಯಯ ಮಾಡೋದ್ರಿಂದ ಸಂಪನ್ಮೂಲಗಳ ಬಳಕೆ ಆಗಂಗಿಲ್ಲ. ಇದ್ದಂತ ಸಮಯವನ್ನ ಸರಿಯಾಗಿ ನಾವು ಯಾವ ರೀತಿ ಬಳಕೆ ಮಾಡಿದ್ರ ಅಂದುಕೊಂಡ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಮಾಡಿ ಮುಗಿಸ್ತೀವಿ ಅನ್ನೋದು ಬಹಳ ಮಹತ್ವದ್ದಾಗಿರ್ತತಿ. ಹಿಂಗಾಗಿ ಸಮಯ ಅನ್ನುವ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ಬೇಕು. ನೆಕ್ಸ್ಟ್ ಶಕ್ತಿ. ಈ ದೈಹಿಕ ಶಕ್ತಿ ಅಂತ ಹೇಳ್ಬಹುದು ರೀ ನಾವು, ಅಥವಾ ಮಾನಸಿಕ ಶಕ್ತಿ ಅಂತ ಹೇಳ್ಬಹುದು. ಕೆಲಸ ಕಾರ್ಯ ಮಾಡ್ಲಿಕ್ಕೆ ಶಕ್ತಿ ಬೇಕು. ಹಿಂಗಾಗಿ ಶಕ್ತಿ ಎನ್ನುವ ಸಂಪನ್ಮೂಲ ಏನಾಗೈತಿ, ನಿರ್ವಹಿಸಲು ವಿಧಾನಗಳನ್ನ ಪ್ರಭಾವಿಸ್ತವು ಅಂತ ಹೇಳ್ತೀವಿ. ನೆಕ್ಸ್ಟ್ ತಂತ್ರಜ್ಞಾನ. ನೋಡ್ರಿ, ಮೊದ್ಲೆಲ್ಲ ನಾವು PPT ಮಾಡ್ಬೇಕಾದ್ರೆ, ಈಗ ಒಂದು ಫ್ಲೈಯರ್ ಮಾಡ್ಬೇಕಾದ್ರ ಕ್ಯಾನ್ವಾ ಒಳಗ್ ಹೋಗಿ ಡಿಸೈನ್ ಮಾಡ್ಕೊಂಡು ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಏನ್ರ ಅಡಿಗೆ ಮಾಡ್ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ಕೇಳಿ, ಇವ್ರಿಗೆ ಫೋನ್ ಮಾಡಿ ಅಡಿಗೆ ಪುಸ್ತಕಗಳನ್ನ ಹುಡುಕಿ ಅಡಿಗೆ ಮಾಡ್ತಿದ್ವಿ. ಈಗಿನ ದಿನ ಯೂಟ್ಯೂಬ್, ವಿಡಿಯೋ, ಮಾಸ್ ಮೀಡಿಯಾ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗ್ಬಿಟ್ಟದ. ಫಾರ್ ಎಕ್ಸಾಂಪಲ್ ನಾವ್ ಪನೀರ್ ಭಾಜಿ ಪಲ್ಯ, ಮಟರ್ ಪನೀರ್ ಪಲ್ಯ ಮಾಡ್ಬೇಕಂತಂದ್ರ ಎಷ್ಟು ವಿಡಿಯೋಸ್ ಗಳು ನಂಗೆ ಸಿಗುತ್ತೆ. ನನಗ ಅಗದಿ ಮನೆಯೊಳಗ ಬೇಸಿಕ್ ವಸ್ತುಗಳ ಸಾಮಗ್ರಿಗಳನ್ನ ನಾವು ಬಳಕೆ ಮಾಡ್ಬೇಕಾದ ಮಟರ್ ಪನೀರ್ ಪಲ್ಯ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರು ಹೇಳ್ತತಿ. ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ನಾ ಮಟರ್ ಪನೀರ್ ಅಂತ ಕೇಳಿದ್ರು ಜೈನ್ ಫುಡ್ ಒಳಗ ಅದು ತೋರಿಸ್ತತಿ. ಹಿಂಗಾಗಿ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಬೇಕಾದಷ್ಟು ಕೆಲಸಗಳನ್ನ ಮಾಡ್ಬಹುದು. ಇವತ್ತು ಗೃಹಿಣಿ ಕುಟುಂಬದೊಳಗ ವಾಷಿಂಗ್ ಮಷಿನ್ ಇಟ್ಕೊಂಡಿರ್ತಾರ, ಮಿಕ್ಸರ್ ಇಟ್ಕೊಂಡಿರ್ತಾರ, ಗ್ರೈಂಡರ್ ಇಟ್ಕೊಂಡಿರ್ತಾರ, ಮೈಕ್ರೋವೇವ್ ಓವನ್ ಇಟ್ಕೊಂಡಿರ್ತಾರ, ಆಮೇಲೆ ಎಗ್ ಬೀಟರ್ ಇಟ್ಕೊಂಡಿರ್ತಾರ, ಕೇಕ್ ಬ್ಯಾಟರ್ ಮಾಡೋದು ಇಟ್ಕೊಂಡಿರ್ತಾರ, ಬೇಕ್ ಮಾಡುವಂತ ಉಪಕರಣಗಳನ್ನ ಇಟ್ಕೊಂಡಿರ್ತಾರ, ಅದು ಚಾಪ್ ಮಾಡುವಂತ ಉಪಕರಣಗಳನ್ನ ಇಟ್ಕೊಂಡಿರ್ತಾರ. ಬಹಳಷ್ಟು ಸರಳವಾಗಿ ಫ್ರೀಸ್ ಕೆಲವೊಂದು ಆಹಾರ ಕಾಳು ಕಡಿಗಳನ್ನ ಕುದಿಸಿ ಏರ್ ಫ್ರೈ ಮಾಡಿ, ಅದು ಏರ್ ಟೈಟ್ ಮಾಡಿ, ಅಥವಾ ಕ್ಯಾನಿಂಗ್ ರೂಪದೊಳಗ ಶೇಖರಣೆ ಮಾಡಿ ಇಟ್ಟಿರ್ತಾರ. ತರಕಾರಿಗಳನ್ನ ಹೆಚ್ಚು ಕ್ಯಾನಿಂಗ್ ರೂಪದೊಳಗ ಸಂಗ್ರಹಣೆ ಮಾಡಿರ್ತಾರ, ಪ್ರಿಸರ್ವ್ ಮಾಡಿರ್ತಾರ. ಬಹಳ ಫಾಸ್ಟ್ ಆಗಿ ತ್ವರಿತವಾಗಿ ಕೆಲಸ ಕಾರ್ಯಗಳನ್ನ ಅಡಿಗೆಗಳನ್ನ ಮಾಡಿ ತಾನು ಬೇರೆ ಕೆಲಸಕ್ಕಾಗಿ ತಮ್ಮ ಸಮಯವನ್ನ ವಿನಿಮಯ ಮಾಡಿಟ್ಕೊಂಡಿರ್ತಾರ. ಇದು ತಂತ್ರಜ್ಞಾನದ ಬಳಕೆ ಅಂತ ಕರಿತೀವಿ. ಕುಟುಂಬದ ಗುರಿಗಳು ಸಂಪನ್ಮೂಲ ಮೇಲೆ ಬಹಳಷ್ಟು ಆದ್ಯತೆಯನ್ನ, ಕುಟುಂಬದ ಮಕ್ಕಳ ಗುರಿ ಏನಾಗಿರ್ತತಿ, ಒಳ್ಳೆಯ ಶಿಕ್ಷಣವನ್ನು ಕೊಡೋದಾಗಿರ್ತತಿ, ಅಥವಾ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡೋದಾಗಿರ್ತತಿ. ಇದಕ್ಕೆಲ್ಲ ಏನಾಗಿರ್ತತಿ, ಸಂಪನ್ಮೂಲಗಳು ಪರಿಣಾಮ ಬೀರ್ತತಿ. ಹೀಗಾಗಿ ಪರಿಸರ, ಮಾರುಕಟ್ಟೆ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಕುಟುಂಬದ ಮೌಲ್ಯಗಳು, ಸಂಪನ್ಮೂಲಗಳ ಲಭ್ಯತೆ, ಕೌಟುಂಬಿಕ ನಿರ್ಧಾರ, ಇವೆಲ್ಲವುಗಳು ಏನೈತಿ ಸಂಪನ್ಮೂಲಗಳ ಮೇಲೆ ಪರಿಣಾಮವನ್ನ ಬೀರ್ತಾವು ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಒಳಗ್ ನೋಡ್ಕೊಂಡ್ರಿ ಸಂಪನ್ಮೂಲಗಳ ಗುಣಲಕ್ಷಣಗಳು ಮತ್ತು ಸಂಪನ್ಮೂಲಗಳು ಹೇಗೆ ಪರಿಣಾಮ ಬೀರ್ತವ ಅನ್ನುವ ಅಂಶಗಳನ್ನ ನಾವು ಇಂದಿನ ದಿನಗಳ ಕ್ಲಾಸ್ ಒಳಗ ನೋಡ್ಕೊಂಡಿದೀವಿ. ಇದ್ರದ್ದು ಯೂಟ್ಯೂಬ್ ಲಿಂಕ್ ಅನ್ನ ನಾನು ಮತ್ತೆ ನಿಮ್ಗ ಗ್ರೂಪಿಗೆ ಹಾಕ್ತೀನಿ, ಮಕ್ಕಳಿಗೆ ಅನುಕೂಲ ಆಗುತ್ತೆ, ಕೇಳ್ರಿ. ಕೇವಲ ಸಮಯ 1 ನಿಮಿಷ ಮಾತ್ರ ಉಳಿದಿದೆ. ಓವರ್ ಟು ವಿಜಯ ಪಾಟೀಲ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳು, ಅವುಗಳ ಗುಣಲಕ್ಷಣಗಳು ಮತ್ತು ಅವುಗಳನ್ನ ವರ್ಗೀಕರಿಸಿ ಹೇಗೆ ನಾವು ನೋಡ್ತೀವಿ, ಮತ್ತೆ ಅವುಗಳನ್ನ ನಾವು ಬಳಸುವಾಗ ಏನೇನು ಪರಿಣಾಮಗಳು ಬೀಳ್ತವೆ, ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹೌದು, ಇದು ಗೃಹ ವಿಜ್ಞಾನದಲ್ಲಿ ಸಂಪನ್ಮೂಲ ನಿರ್ವಹಣೆ ಅಂತೇಳಿ ಓದ್ತೀವಿ, ಇದನ್ನ ಪರೀಕ್ಷೆಗೆ ಕೂಡ ಓದ್ಬೋದು. ಆದ್ರೆ ನಮ್ಮ ಜ್ಞಾನಕ್ಕಾಗಿ ಕೂಡ, ನಾಳೆ ನಮ್ಮ ಮುಂದಿನ ಜೀವನದಲ್ಲೂ ಕೂಡ, ನಮ್ಮ ವೈಯಕ್ತಿಕ ಜೀವನವನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿಕ್ಕೂ ಕೂಡ, ನಮ್ಮ ಕೌಟುಂಬಿಕ ಜೀವನವನ್ನ, ನಮ್ಮ ಸಾಮಾಜಿಕ ಜೀವನವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೂ ಕೂಡ ಈ ಜ್ಞಾನ ಉಪಯೋಗ ಆಗತ್ತೆ. ಅದಕ್ಕೆ ಹೇಳೋದು, ಗೃಹ ವಿಜ್ಞಾನ ಜೀವನ